ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಕೆಮಿಸ್ಟ್ರಿ 4th ಚಾಪ್ಟರ್ ಆಸಿಡ್ ಯಾವುದಪ್ಪ ಅಂತಂದ್ರೆ ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ರೀ. ಕನ್ನಡದಾಗ ಏನಂತಾರಪ್ಪ ಅಂತಂದ್ರೆ ಇದಕ್ಕೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಮತ್ತು ಏನಪ್ಪಾ ಅಂತಂದ್ರೆ ಲವಣಗಳು. ಈ ಚಾಪ್ಟರ್ದಾಗ PC ಎಕ್ಸಾಮ್ ಒಳಗೆ 2 ಕ್ವಶನ್ ಕೇಳಿದ್ರಿ. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನೋಡ್ರಿ. ಮೊದಲು ಏನಪ್ಪಾ ಅಂತಂತಂದ್ರೆ ಆಮ್ಲ ಅಂದ್ರೆ ಏನ, ಆಮ್ಲ ಅಂದ್ರೆ ಏನ, ಪ್ರತ್ಯಾಮ್ಲ ಅಂದ್ರೆ ಏನ, ಲವಣಗಳು ಅಂದ್ರೆ ಏನ, ಮೊದಲು ಕಾನ್ಸೆಪ್ಟ್ ತಿಳ್ಕೊಬೇಕ್ರಿ. ಆಮ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ಆಮ್ಲ ಅಂದ್ರೆ ಏನಂದ್ರೆ ಯಾವಾಗ ನಾವು ನೋಡ್ರಿ ಲೋಹಗಳಂದ್ರೆ ಏನ, ಅಲೋಹಗಳಂದ್ರೆ ಏನ ಡಿಸ್ಕಸ್ ಮಾಡೀವಿ ಚಾಪ್ಟರ್ ಒಳಗ. ಯಾವಾಗ ಅಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ, ಆಮ್ಲಜನಕದೊಂದಿಗೆ ವರ್ತಿಸಿದಾಗ, ಯಾವ ಅಲೋಹಗಳ ಗುಣಲಕ್ಷಣಗಳ ಬಗ್ಗೆ ಹೇಳುವಾಗ ಹೇಳಿದ್ದು, ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಏನು ಉಂಟು ಮಾಡ್ತಾವಪ್ಪ ಅಂತಂದ್ರೆ ಅಲೋಹದ ಆಕ್ಸೈಡ್ಗಳನ್ನ ಉಂಟು ಮಾಡ್ತಾವ. ಅಲೋಹದ ಆಕ್ಸೈಡ್ ಇಂಗ್ಲಿಷ್ನಾಗ ಏನಾಗತ್ತಪ್ಪ ಅಂತಂದ್ರೆ ಇದ ನಾನ್ ಮೆಟಲ್ ಇದ್ದ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ನಾನ್ ಮೆಟಾಲಿಕ್ ಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತತಿ. ಈ ಅಲೋಹ ಆಕ್ಸೈಡ್ಗಳನ್ನ ನೀರಿನಲ್ಲಿ ಕರಗಿಸಿದ ಅಂತ ಹೇಳ್ತೀವಿ. ನೀರಿನಲ್ಲಿ ಕರಗಿಸಿದಾಗ ಏನ್ ಸಿಗ್ತಾವಪ್ಪ ಅಂತಂದ್ರೆ ಆಮ್ಲಗಳು ದೊರೆಯುತ್ತವೆ. ನೋಡ್ರಿ, ಆಮ್ಲಗಳು ಎದರಿಂದ ರೆಡಿ ಆದಂಗಾತು, ಅಲೋಹಗಳಿಂದ ರೆಡಿ ಆದಂಗಾತು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ರೈಸ್ ಆಗ್ಬೋದು. ಆಮ್ಲಗಳು ಲೋಹಗಳಿಂದ ಉಂಟಾಗುತ್ತವೆ, ಆಮ್ಲಗಳು ಅಲೋಹಗಳಿಂದ ಉಂಟಾಗುತ್ತವೆ. ಹಿಂಗ್ ಕ್ವಶನ್ ಕೇಳಬಹುದು. ನಮಗೇನ್ ಅನ್ಸತಿ, ಲೋಹಗಳು ಅಂತ ಹೇಳಿ ಅನ್ಸತಿ. ಆದ್ರೆ ಆಮ್ಲಗಳು ಪ್ರೊಡ್ಯೂಸ್ ಆಗೋದು ಎದರಿಂದಪ್ಪ ಅಂತಂದ್ರೆ ಅಲೋಹಗಳಿಂದ. ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಅಲೋಹದ ಆಕ್ಸೈಡ್ ಉಂಟಾಕಾವ್. ಅಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಪ್ಪ ಅಂತಂದ್ರೆ ಏನಾಕಾವ್ರಿ, ಆಮ್ಲಗಳು ಪ್ರೊಡ್ಯೂಸ್ ಆಕಾವ್. ಈಗ ಉದಾಹರಣೆ ತಗೋನು, ಸಲ್ಫರ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಅಲೋಹ. ಇದೊಂದು ಅಲೋಹ. ಇದು ಆಮ್ಲಜನಕದೊಂದಿಗೆ ವರ್ತಿಸಿದಂತ ತಿಳ್ಕೋರಿ. O3 ಅಂತಂದ್ರೆ ಓಝೋನ್ ಬರ್ತೈತೆ. ಅದು ಏನಪ್ಪಾ ಅಂದ್ರೆ ಆಮ್ಲಜನಕದ ಒಂದು ಬಹುರೂಪ. ಅದ್ರ ಜೊತೆ ವರ್ತಿಸಿದಾಗ SO3 ಸಲ್ಫರ್ ಡೈಆಕ್ಸೈಡ್ ಉಂಟಾಕತಿ, ಅಲೋಹ ಆಕ್ಸೈಡ್ ಉಂಟಾತಿಲ್ಲ ರೀ. ಇದನ್ನ ನಾವು ನೀರಿನಲ್ಲಿ ಕರಗಿಸಿದಪ್ಪ ಅಂತಂದ್ರ ಏನ್ ರಿಲೀಸ್ ಆಗುತ್ತಂತಂದ್ರ ಸಲ್ಫೂರಿಕ್ ಆಸಿಡ್ ಅಂತಂದ್ರ H2SO4. ಇದಕ್ಕೇನಂತಾರೆ, ಸಲ್ಫೂರಿಕ್ ಆಸಿಡ್ ಅಥವಾ ಗಂಧಕಾಮ್ಲ ಅಂತ ಕರೀತಾರೆ. ಒಂದು ಯಾವುದೇ ಅಲೋಹ ಮೊದಲು ಇದ್ರ ಜೊತೆ ರಿಯಾಕ್ಟ್ ಆಗ್ಬೇಕು, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬೇಕು. ಅವಾಗ ಏನಾಗತ್ತ, ಆಕ್ಸೈಡ್ಗಳು ಸಿಗ್ತಾವ. ಆ ಆಕ್ಸೈಡ್ಗಳನ್ನ ನೀರಿನಲ್ಲಿ ಕರಗಿಸಿದ್ವು ಅಂತಂದ್ರೆ ಏನ್ ಸಿಗ್ತಾವ್ರಿ, ಆಮ್ಲಗಳು ಸಿಗ್ತಾವ. ಏನಿವ ಆಮ್ಲಗಳು ಅಂತಂತಂದ್ರೆ ಏನ ಮೊದಲು ನೋಡ್ಬೇಕು. ಇವ ಆಮ್ಲಗಳು ಹೆಂಗ್ ದೊರಿತಾವ ಅಂತೇಳಿ ಗೊತ್ತಾದ್ರು. ಆಮ್ಲಗಳು ಹೆಂಗ್ ದೊರಿತಾವು, ಅಲೋಹಗಳಿಂದ ದೊರಿತಾವ. ಮತ್ತೆ ಆಮ್ಲಗಳದ ಲಕ್ಷಣಗಳೇನ್ ಬರ್ತಾವ್ರಿ, ಗುಣಲಕ್ಷಣಗಳು, ಅವುಗಳ ಕ್ಯಾರೆಕ್ಟರ್ಗಳ ಬಗ್ಗೆ. ಇದನ್ನ ಎಕ್ಸಾಮ್ದಾಗ ಕೇಳಿದ್ ನೋಡ್ರಿ. ಲಾಸ್ಟ್ PC ಎಕ್ಸಾಮ್ದಾಗ, ಸಿವಿಲ್ ಎಕ್ಸಾಮ್ದಾಗ ಏನ್ ಕೇಳಿದಪ್ಪ ಅಂತಂದ್ರ ಇವು ಹುಳಿ ರುಚಿಯನ್ನ ಹೊಂದಿರುತ್ತವೆ. ಹೊಂದಿಸಿ ಬರೀ ರೂಪದಾಗ ಕೊಟ್ಟಿದ್ದ ಆಮ್ಲಗಳ ಗುಣಲಕ್ಷಣ, ಆಮೇಲೆ ಪ್ರತ್ಯಾಮ್ಲ ಗುಣಲಕ್ಷಣ ಅಂತ ಹೇಳಿ. ಇವು ಏನಪ್ಪಾ ಅಂತಂದ್ರ ಹುಳಿ ರುಚಿಯನ್ನ ಹೊಂದಿರುತ್ತವೆ. 2 ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಆಮ್ಲಗಳು ಕಹಿ ರುಚಿಯನ್ನ ಹೊಂದಿರುತ್ತವೆ, ಪ್ರತ್ಯಾಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರ ಆಮ್ಲಗಳ ಗುಣಲಕ್ಷಣ ಏನ್ರಿ, ಇವು ಹುಳಿ ರುಚಿಯನ್ನ ಹೊಂದಿರುತ್ತವೆ. 2ನೇ ಗುಣಲಕ್ಷಣ ಏನಪ್ಪಾ ಅಂತಂದ್ರ ಇವು ನೀಲಿ ಲಿಟ್ಮಸ್ ಕಾಗದವನ್ನ, ಇದು ಇಂಪಾರ್ಟೆಂಟ್, ನೀಲಿ ಲಿಟ್ಮಸ್ ಕಾಗದವನ್ನ ಯಾವ ಬಣ್ಣಕ್ಕೆ ತಿರುಗಿಸುತ್ತೆ, ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಯಾವುದನ್ನ, ನೀಲಿಯನ್ನ. ನೋಡ್ರಿ, ಆಸಿಡ್ ಅಂತಂದ್ರೆ ಏನ, ಡೇಂಜರ್ ಅಂತ ನೆನ್ಪಿಟ್ಕೋಬೇಕು. ಡೇಂಜರ್ ಅಂದ್ರೆ ಯಾವ ಕಲರ್ ಬರ್ತತಿ, ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಯಾವುದು, 2 ಲಿಟ್ಮಸ್ ಕಾಗದ ಇರ್ತಾವ. ಒಂದು ಲಿಟ್ಮಸ್ ಕಾಗದ ಯಾವ್ದೈತಿ, ನೀಲಿ ಲಿಟ್ಮಸ್ ಕಾಗದ ಇರ್ತತಿ, ಇನ್ನೊಂದು ಕೆಂಪು ಲಿಟ್ಮಸ್ ಕಾಗದ ಇರ್ತತಿ. ನೀವು ಯಾವಾಗ ನೀಲಿ ಲಿಟ್ಮಸ್ ಕಾಗದವನ್ನ ಆಸಿಡ್ ಒಳಗೆ ಹಾಕಿರಂತ ಹೇಳ್ತಿಕೋರಿ, ಅವಾಗ ಏನಾಗುತ್ತೆ, ಕೆಂಪು ಬಣ್ಣಕ್ಕೆ ತಿರ್ತತಿ. ಅದ ನೀವು ಕೆಂಪು ಬಣ್ಣದ ನೀಲಿ ಲಿಟ್ಮಸ್ ಕಾಗದವನ್ನ ಆಸಿಡ್ನಾಗ ಹಾಕಿರಪ್ಪ ಅಂತಂದ್ರ ಅದೇನು ಬದಲಾವಣೆ ಆಗಂಗಿಲ್ಲ. ಅದಕ್ಕೇನಪ್ಪಾ ಅಂದ್ರ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದು 2ನೇ ಗುಣಲಕ್ಷಣ. ಆಮೇಲೆ pH ವ್ಯಾಲ್ಯೂ, ಇದೊಂದು ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ. pH ಅಂತಂದ್ರೆ ಏನೋ ಅದ್ರ ಬಗ್ಗೆ ಹೇಳ್ತೇನಂತ. pH ವ್ಯಾಲ್ಯೂ ಎಷ್ಟಿರ್ತದಪ್ಪ ಅಂತಂದ್ರೆ 7ಕ್ಕಿಂತ ಕಡಿಮೆ ಇರುತ್ತದೆ.
7ಕ್ಕಿಂತ ಕಡಿಮೆ ಇರ್ತದೆ. ಏನಿದು ಪಿ ಎಚ್ ಅಂತಂದ್ರೆ ಪಿ ಎಚ್ ಅನ್ನೋದು ಏನ್ರಿ ಒಂದು ಸ್ಕೇಲ್. ಇದಕ್ಕೇನಂತಾರಪ್ಪ ಅಂದ್ರೆ ಪವರ್ ಆಫ್ ಹೈಡ್ರೋಜನ್ ಅಂತ ಕರೀತಾರೆ ಅಥವಾ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರೀತಾರೆ. ಅಂದ್ರೆ ಅದ್ರೊಳಗೆ ಹೈಡ್ರೋಜನ್ ಅಟಮ್ ಎಷ್ಟು ಇರ್ತಾವಲ್ರಿ ಅದ್ರ ಮೇಲೆ ಏನಾಗೈತಪ್ಪ ಅಂದ್ರೆ ಅದ್ರ ಆಮ್ಲೀಯತೆ ಡಿಪೆಂಡ್ ಆಗೈತಿ. ಈಗ ನೋಡ್ರಿ ಪಿ ಎಚ್ ವ್ಯಾಲ್ಯೂ ಪಿ ಎಚ್ ಸ್ಕೇಲ್ ದಿಂದ ಅಳಿತಾರೆ. ಈ ಪಿ ಎಚ್ ಸ್ಕೇಲ್ ಎಷ್ಟು ಅಂಕೆಗಳನ್ನ ಹೊಂದಿರುತ್ತದೆ ಇದನ್ನು ಎಕ್ಸಾಮ್ದಾಗ ಕೇಳಿದರು. 0 ದಿಂದ 14 ಅಂಕೆಗಳನ್ನ ಹೊಂದಿರುತ್ತದೆ. ನಡಕ್ಕೆ ಯಾವ್ದು ಇರ್ತದಪ್ಪ ಅಂತಂದ್ರೆ 7 ಅಂಕೆ ಇರ್ತತಿ. ಯಾವಾಗ 0 ಇತ್ತು ಅಂತ ಹೇಳ್ತಿಕೋರಿ ಅದ್ರದ್ದು ಆಮ್ಲೀಯತೆ ಏನಿರ್ತದಪ್ಪ ಅಂತಂದ್ರೆ ಜಾಸ್ತಿ ಇರ್ತತಿ. ಹಂಗ 1 ಇತ್ತಂತಂದ್ರೆ ಆಮ್ಲೀಯತೆ ಏನಾಗತ್ರಿ ಕಡಿಮೆ ಆಕೊಂತ ಬರ್ತತಿ. 2 ಬಂತಂತಂದ್ರೆ ಆಮ್ಲೀಯತೆ ಇನ್ನೂ ಕಡಿಮೆ ಆಗತ್ತ. 3 ಬಂತಂದ್ರೆ ಹಂಗ ಆಮ್ಲೀಯತೆ ಕಡಿಮೆ ಆಗತ್ತ. ಹಂಗ ಇಲ್ಲಿ ಏನಪ್ಪಾ ಅಂದ್ರೆ 0 ದಿಂದ 7 ತನಕ ಹೋದು ಅಂತಂದ್ರೆ ಆಮ್ಲೀಯತೆ ಕಡಿಮೆ ಆಗುವಂತ ಬರ್ತತಿ. ಇದನ್ನು ಎಕ್ಸಾಮ್ದಾಗ ಸ್ಟೇಟ್ಮೆಂಟ್ ವೈಸ್ ಕೇಳಿದಾರು. ಏನಾಗತ್ರಿ 0 ದಿಂದ ಮುಂದೆ 7 ತನಕ ಬಂದು ಅಂತಂದ್ರೆ ಆಮ್ಲೀಯತೆ ಏನಾಗತ್ತ ಕಡಿಮೆ ಆಗುವಂತ ಬರ್ತತಿ. ಅತಿ ಹೆಚ್ಚು ಆಮ್ಲೀಯತೆ ಹೊಂದಿದ್ದ ಯಾವ್ದ 0, ಆಮೇಲೆ ಯಾವ್ದಾಗತ್ತ 1 ಆಗತ್ತ. 1 ಆಮ್ಲೀಯತೆ ಜಾಸ್ತಿ ಇರ್ತತಿ. ಅದ 2 ಅಂತಂದ್ರೆ ಅದಕ್ಕಿಂತ ಕಡಿಮೆ ಆಗತ್ತ. 3 ಅಂತಂದ್ರೆ ಅದಕ್ಕಿಂತ ಕಡಿಮೆ ಆಗತ್ತ. ಯಾವಾಗ 7ಕ್ಕೆ ಬರ್ತತಲ್ರಿ ಅವಾಗ ಏನಾಗತ್ತ ನ್ಯೂಟ್ರಲ್ ಆಗತ್ತ. ನ್ಯೂಟ್ರಲ್ ಅಂತಂದ್ರೆ ಏನ ಆಮ್ಲೀಯ ಗುಣವನ್ನು ಹೊಂದಿಲ್ಲ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿಲ್ಲ. ನ್ಯೂಟ್ರಲ್ ತಟಸ್ಥ ಗುಣವನ್ನ ಹೊಂದೈತಿ ಯಾವಾಗ 7ಕ್ಕೆ ಬಂದಾಗ. ಅದೇ ರೀತಿ 7 ಮುಂದೆ ಹೋದಪ್ಪ ಅಂತಂದ್ರೆ ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಹಾಕೊಂತ ಬರ್ತತಿ. ಇಲ್ಲೇ 0 ದಿಂದ 7ಕ್ಕೆ ಹೋಗುವಾಗ ಆಮ್ಲೀಯತೆ ಗುಣ ಕಡಿಮೆ ಹಾಕೊಂತ ಬರ್ತಿತ್ತು. ಆದ್ರೆ ಇಲ್ಲಿ 7 ರಿಂದ 14 ತನಕ ಹೋದಪ್ಪ ಅಂತಂದ್ರೆ ಪ್ರತ್ಯಾಮ್ಲೀಯ ಗುಣ ಏನಾಗತ್ತ ಕಡಿಮೆ ಜಾಸ್ತಿ ಹಾಕೊಂತ ಬರ್ತತಿ. ಪ್ರತ್ಯಾಮ್ಲೀಯ ಅಂದ್ರೆ ಏನ ಅದನ್ನ ನೆಕ್ಸ್ಟ್ ಹೇಳ್ತೇನೆ ನಿಮ್ಗ. ಪ್ರತ್ಯಾಮ್ಲೀಯತೆ ಗುಣ ಏನಾಗತ್ರಿ ಜಾಸ್ತಿ ಹಾಕೋಂತ ಬರ್ತತಿ 7 ರಿಂದ 14. ಅಂದ್ರೆ ಉದಾಹರಣೆ 8 ಐತಿ ಪಿ ಎಚ್ ವ್ಯಾಲ್ಯೂ, 1 10 ಐತಿ. ಇದ್ರೊಳಗೆ ಪ್ರತ್ಯಾಮ್ಲೀಯ ಗುಣ ಎತ್ತದ ಜಾಸ್ತಿ ಐತಿ 10 ಇದ್ದ ಪಿ ಎಚ್ ವ್ಯಾಲ್ಯೂ ಏನಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಐತಿ. ಆದ್ರೆ ಆಸಿಡ್ ಒಳಗೆ ಏನ್ ಬರ್ತತಿ 1 ಪಿ ಎಚ್ ವ್ಯಾಲ್ಯೂ ಐತಿ, 2 ಪಿ ಎಚ್ ವ್ಯಾಲ್ಯೂ ಐತಿ. ಇದ್ರೊಳಗೆ ಆಸಿಡ್ ಹೆಚ್ಚಿಗೆ ಯಾವ್ದೈತಿ 1 ಯಾವ್ದೈತಿಲ್ಲ ಅದ್ರದ್ದು ಆಸಿಡಿಟಿ ಏನೈತ್ರಿ ಆಮ್ಲೀಯತೆ ಗುಣ ಜಾಸ್ತಿ ಐತಿ. ಆಮೇಲೆ ಇದ್ರದ ಏನ್ರದ ಆಮ್ಲೀಯದ ಪಿ ಎಚ್ ವ್ಯಾಲ್ಯೂ ಎಷ್ಟು ಇರ್ತತಿ 7ಕ್ಕಿಂತ ಕಡಿಮೆ ಇರ್ತತಿ. ನೆಕ್ಸ್ಟ್ 4ನೇ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಇವು ನೀರಿನಲ್ಲಿ ಕರಗುತ್ತವೆ. ನೀರಿನಲ್ಲಿ ಕರಗುತ್ತವೆ. ಇವನ್ನೆಲ್ಲ ಸ್ಟೇಟ್ಮೆಂಟ್ ವೈಸ್ ಆಗಿ ಕೊಡ್ಬೋದು ಅಥವಾ ಹೇಳಿಕೆ ವೈಸ್ ಆಗಿ ಕೊಡ್ಬೋದು. ನೀರಿನಲ್ಲಿ ಕರಗುತ್ತವೆ. ನೆಕ್ಸ್ಟ್ ನೋಡ್ರಿ 5ನೇದು ಏನಪ್ಪಾ ಅಂತಂದ್ರೆ ಇವು ವಿದ್ಯುತ್ ವಾಹಕಗಳಾಗಿವೆ. ವಿದ್ಯುತ್ ವಾಹಕಗಳಾಗಿವೆ ಅಂದ್ರ ಇವುಗಳ ಮೂಲಕ ವಿದ್ಯುತ್ ಏನಾಗುತ್ತ್ರಿ ಪ್ರಸರಣವಾಗುತ್ತದೆ. ಉದಾಹರಣೆಪ್ಪ ಅಂತಂದ್ರ ಈಗ ನೀವು H2SO4 ತಗೋರಿ, ಇದನ್ನ ಬ್ಯಾಟ್ರಿ ಒಳಗೆ ಯೂಸ್ ಮಾಡ್ತಾರ. ಅದ್ರೊಳಗೆ ಏನಾಗತ್ತಪ್ಪ ಅಂತಂದ್ರೆ ಕರೆಂಟ್ ಈಸಿ ಆಗಿ ಇದ್ರ ಜೊತೆ ಏನಾಗತ್ರಿ ಪಾಸ್ ಆಗಿ ಹೋಗುತ್ತೆ ಈ ಕೆಮಿಕಲ್ಗಳ ಮೂಲಕ. ಅಂದ್ರೆ ವಿದ್ಯುತ್ ವಾಹಕವಾಗಿದೆ. ಆಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೋಡ್ರಿ ಇವು ಹೈಡ್ರೋಜನ್ ಭಾಗವನ್ನ ಹೊಂದಿರುತ್ತವೆ. ಯಾವಾಗಿದ್ರು ಆಸಿಡ್ ಇದ್ದು ತಿಳ್ತಿಕೋರಿ ಹೈಡ್ರೋಜನ್ ನೋಡ್ರಿ ಈ ಹೈಡ್ರೋಜನ್ ಭಾಗವನ್ನ ಹೊಂದಿರುತ್ತವೆ. ಯಾವುದು ಆಮ್ಲೀಯ ಅದ ಪ್ರತ್ಯಾಮ್ಲೀಯ ಏನ್ ಹೊಂದಿರ್ತತಿ OH ಅಂದ್ರ ಹೈಡ್ರಾಕ್ಸೈಡ್ ಏನ್ ಹೊಂದಿರ್ತಾವು ಅಣುಗಳನ್ನ ಹೊಂದಿರ್ತವೆ. ಇವು ಏನ್ ಹೊಂದಿರ್ತಾವು ಹೈಡ್ರೋಜನ್ ಅಣುಗಳನ್ನ ಹೊಂದಿರುತ್ತವೆ. ಯಾವ ಆಮ್ಲಗಳು. ಆಮೇಲೆ ಇವು ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುತ್ತವೆ. ಇವೇನಪ್ಪಾ ಅಂತಂದ್ರ ಎಲೆಕ್ಟ್ರಾನ್ಗಳನ್ನ ಆಮ್ಲೀಯ ಗುಣ ಏನ್ ಮಾಡ್ತಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುತ್ತವೆ. ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುತ್ತವೆ. ಇವೆಲ್ಲ ಏನಪ್ಪಾ ಅಂದ್ರೆ ಇದ್ರ ಗುಣಲಕ್ಷಣಗಳು. ಎತ್ತರದ್ರಿ ಆಮ್ಲಗಳದ್ದ ಏನಪ್ಪಾ 1ನೇದ್ದ ಹುಳಿ ರುಚಿಯನ್ನ ಹೊಂದಿದೆ. ನೀಲಿ ಲಿಟ್ಮಸ್ ಅನ್ನ ಡೇಂಜರ್ ಆಗಿ ಕನ್ವರ್ಟ್ ಮಾಡ್ತತಿ. ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಇರ್ತತಿ. ನೀರಿನಲ್ಲಿ ಕರಗುತ್ತದೆ. ವಿದ್ಯುತ್ ವಾಹಕವಾಗಿದೆ. ಹೈಡ್ರೋಜನ್ ಅಣುಗಳನ್ನ ಹೊಂದಿರುತ್ತದೆ. ಆಮೇಲೆ ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುತ್ತದೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಗುಣಲಕ್ಷಣಗಳು. ಆಮೇಲೆ ನೆಕ್ಸ್ಟ್ ಎಕ್ಸಾಮ್ದಾಗ ಏನ್ ಕೇಳ್ತಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ಪ್ರಮುಖವಾದಂತ ಆಮ್ಲಗಳು ಯಾವ್ಯಾವ ಬರ್ತಾವು ಮತ್ತು ಅವುಗಳನ್ನ ಎಲ್ಲಿ ಯೂಸ್ ಮಾಡ್ತೇವಿ. ಪ್ರಮುಖವಾದ ಆಮ್ಲಗಳು ಪ್ರಮುಖ ಆಮ್ಲಗಳು ಇಂಪಾರ್ಟೆಂಟ್ ಆಸಿಡ್ಸ್ ಅಂತ ಕರೀತಾರೋ. ಯಾವ್ಯಾವ ಬರ್ತಾವ ಇವನ್ನ ಎಕ್ಸಾಮ್ದಾಗ ಕೇಳೋದ್ರಿ ವೆರಿ ಇಂಪಾರ್ಟೆಂಟ್. 1ನೇದು ಏನಪ್ಪಾ ಅಂತಂದ್ರ ಸಲ್ಫೂರಿಕ್ ಆಸಿಡ್. 1ನೇದು ಯಾವ್ದ್ರಿ ಸಲ್ಫೂರಿಕ್ ಆಸಿಡ್. ಸಲ್ಫೂರಿಕ್ ಆಸಿಡ್ ಇದ್ರ ಸೂತ್ರನು ಕೇಳಬಹುದು H2SO4. H2SO4 ಅಥವಾ ಇದು ಕನ್ನಡದಾಗ ಏನಂತಾರಪ್ಪ ಅಂತಂದ್ರ ಗಂಧಕಾಮ್ಲ. ಇವನ್ನ ಎಲ್ಲೆಲ್ಲಿ ಬಳಸ್ತಾರೋ ಮತ್ತೆ ಇದ್ರದ್ದು ಎಕ್ಸಾಮ್ದಾಗ ಏನ್ ಕೇಳ್ತಾರೋ ಇದ್ರ ಬಗ್ಗೆ ಅಂತಂದ್ರ ಇದಕ್ಕೇನಂತಾರ ನೋಡ್ರಿ ಅತ್ಯಂತ ಪ್ರಬಲವಾದ ಆಮ್ಲವಾಗಿದೆ. ಅತ್ಯಂತ ಪ್ರಬಲವಾದ ಆಮ್ಲ ಅಂತಂದ್ರ ಸ್ಟ್ರಾಂಗ್ ಇದ್ದಂತ ಆಮ್ಲ ಯಾವ್ದಂತ ಕೇಳಿದ್ರೆ ಏನ್ ಹೇಳ್ಬೇಕು ಸಲ್ಫೂರಿಕ್ ಆಸಿಡ್ ಅಂತ ಹೇಳಿ ಹೇಳ್ಬೇಕು. ಅತ್ಯಂತ ಪ್ರಬಲವಾದ ಆಮ್ಲವಾಗಿದೆ. ಆಮೇಲೆ ಯಾಕೆ ಪ್ರಬಲ ಆಗೈತೆ ಅಂತಂದ್ರೆ ಇದ್ರದ್ದು ಪಿ ಎಚ್ ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಅಸಿಡಿಟಿ ಏನಿದ್ದಂಗ ಆತ್ರ ಜಾಸ್ತಿ ಇದ್ದಂಗ ಆತಲ್ಲ. ಪಿ ಎಚ್ ವ್ಯಾಲ್ಯೂ ಎಷ್ಟೈತಿ 1ಕ್ಕಿಂತ ಕಡಿಮೆ ಹೊಂದಿದೆ. ಅದಕ್ಕೆ ಏನಂತಾರೆ ಇದಕ್ಕೆ ಅತ್ಯಂತ ಪ್ರಬಲವಾದ ಆಮ್ಲವಾಗಿದೆ. ಸ್ಟ್ರಾಂಗ್ ಆಮ್ಲ ಸ್ಟ್ರಾಂಗ್ ಆಸಿಡ್ ಯಾವ್ದ್ರಿ ಸಲ್ಫೂರಿಕ್ ಆಸಿಡ್.
ಆಮೇಲೆ ಇದಕ್ಕೆ ಏನಂತಾರಪ್ಪ ಅಂತಂದ್ರ ಆಯಿಲ್ ಆಫ್, ಇದನ್ನ ಎಕ್ಸಾಮ್ದಾಗ ಕೇಳಿದಾರು. ಆಯಿಲ್ ಆಫ್ ವಿಟ್ರಿಯೋಲ್ ಅಂತ ಕರೀತಾರೆ. ಆಯಿಲ್ ಆಫ್ ವಿಟ್ರಿಯೋಲ್ ಎನ್ನುವರು. ಏನಿದ ವಿಟ್ರಿಯೋಲ್ ಅಂತಂದ್ರೆ ಏನಪ್ಪಾ ನೋಡ್ರಿ, ವಿಟ್ರಿಯೋಲ್ ಅಂತಂದ್ರೆ ಏನ್ರಿ, ಲ್ಯಾಟಿನ್ ಭಾಷೆಯಲ್ಲಿ ಹೊಳೆಯುವುದು ಎಂದರ್ಥ. ಹೊಳೆಯುವುದು ಎಂದರ್ಥ ಅಂದ್ರ ಇದ್ರ ಅರ್ಥ ಏನ, ಆಯಿಲ್ ಆಫ್ ವಿಟ್ರಿಯೋಲ್ ಅಂತಂದ್ರ ಇದು ಎಣ್ಣೆ ರೂಪದಾಗ ಇರ್ತತಿ, ಅಂದ್ರ ಆಯಿಲ್ ಗತೆ ಇರ್ತತಿ. ಆ ಆಯಿಲ್ ಹೆಂಗ್ ಇರ್ತದಪ್ಪ ಅಂದ್ರ ಹೊಳಿತಿರ್ತತಿ ಇದು. ಅದಕ್ಕೆ ಇದಕ್ಕೆ ಏನಂತ ಕರೀತಾರಿ, ಆಯಿಲ್ ಆಫ್ ವಿಟ್ರಿಯೋಲ್ ಅಂತ ಕರೀತಾರೆ. ಮುಂದೊಂದಷ್ಟು ಬರ್ತಾವ ನಿಮ್ಗೆ, ವೈಟ್ ವಿಟ್ರಿಯೋಲ್ ಯಾವ, ಆಮೇಲೆ ಬ್ಲೂ ವಿಟ್ರಿಯೋಲ್ ಯಾವ ಅಂತೇಳಿ. ವಿಟ್ರಿಯೋಲ್ ಅಂತ ನೆನಪಿಟ್ಕೋರಿ, ಲ್ಯಾಟಿನ್ ಭಾಷೆಯ ಹೊಳೆಯುವುದು ಎಂದರ್ಥ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಗುಣಲಕ್ಷಣ ಏನಪ್ಪಾ ಅಂದ್ರೆ, ಇದನ್ನು ಬಹಳ ಸಲ ಕೇಳಿದಾರು, ಕಿಂಗ್ ಆಫ್ ಆಸಿಡ್ ಎಂದು ಕರೆಯುತ್ತಾರೆ. ಕಿಂಗ್ ಆಫ್ ಆಸಿಡ್ ಎಂದು ಕರೆಯುತ್ತಾರೆ ಅಂದ್ರ ಲೋಹಗಳ, ಇದು ಆಮ್ಲಗಳ ರಾಜ. ಆಮ್ಲಗಳ ರಾಜ ಯಾಕೆ ಹಿಂಗ್ ಕರೀತಾರಪ್ಪ ಅಂತಂದ್ರ, ಪ್ರತಿಯೊಂದು ಇದರ ಬಳಕೆ ಏನಪ್ಪಾ ಅಂದ್ರೆ ಜಾಸ್ತಿ ಐತಿ. ಎತ್ತರದ್ರಿ ಈ ಆಸಿಡ್, ಸಲ್ಫೂರಿಕ್ ಆಸಿಡ್, ಅದಕ್ಕೆ ಏನಂತ ಕರೀತಾರೆ, ಇದಕ್ಕ ಆಮ್ಲಗಳ ರಾಜ ಎಂದು ಕರೆಯುತ್ತಾರೆ. ಆಮೇಲೆ ಕಿಂಗ್ ಆಫ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಇದನ್ನು ಎಕ್ಸಾಮ್ದಾಗ ಬಹಳ ಸಲ ಕೇಳಿದರು. ಕಿಂಗ್ ಆಫ್ ಕೆಮಿಕಲ್, ರಾಸಾಯನಿಕಗಳ ರಾಜ ಎಂದು ಕರೆಯುತ್ತಾರೆ. ರಾಸಾಯನಿಕಗಳ ರಾಜ. ಎದ್ರ ಬಗ್ಗೆ ಹೇಳತ್ತೇವೆ ನಾವೀಗ, ಸಲ್ಫೂರಿಕ್ ಆಸಿಡ್ ಬಗ್ಗೆ ಹೇಳತ್ತೇವಿ. ಕಿಂಗ್ ಆಫ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಆಮೇಲೆ ಇದನ್ನ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರ, ಬ್ಯಾಟರಿಗಳಲ್ಲಿ. ಲೆಡ್ ಬ್ಯಾಟ್ರಿ ಇರ್ತಾವದ್ರಿ, ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡ್ತಾರ. ಆ ಬ್ಯಾಟ್ರಿ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಆಸಿಡ್ ಅನ್ನ ಯೂಸ್ ಮಾಡಿರ್ತಾರ. ಈ ಆಸಿಡ್ ಏನಪ್ಪಾ ಅಂತಂದ್ರ ವಿದ್ಯುತ್ ವಾಹಕ ಇರ್ತೈತಿ. ಇದ್ರ ಮೂಲಕ ಏನಾಗತ್ರಿ, ವಿದ್ಯುತ್ ಪ್ರಸಾರ ಆಗತ್ತೆ. ವಿದ್ಯುತ್ ಸ್ಟೋರ್ ಮಾಡಕ್ ಏನ್ ಮಾಡ್ತಾರಂದ್ರ ಈ ಆಸಿಡ್ ಅನ್ನ ಯೂಸ್ ಮಾಡ್ತಾರ, ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡುತ್ತಾರೆ. ಆಮೇಲೆ ಏನಪ್ಪಾ ಅಂದ್ರ ಸ್ಫೋಟಕ ವಸ್ತುಗಳ ತಯಾರಿಕೆಯಲ್ಲಿ. ಸ್ಫೋಟಕ ವಸ್ತುಗಳ ತಯಾರಿಕೆಯಲ್ಲಿ. ಸ್ಫೋಟಕ ವಸ್ತುಗಳ ತಯಾರಿಕೆಯಲ್ಲಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಕೃತಕ ರಸಗೊಬ್ಬರಗಳ ತಯಾರಿಕೆಯಲ್ಲಿ. ಕೃತಕ ರಸಗೊಬ್ಬರಗಳ ತಯಾರಿಕೆಯಲ್ಲಿ. ಆರ್ಟಿಫಿಷಿಯಲಿ ಫರ್ಟಿಲೈಸರ್ ಪ್ರೊಡ್ಯೂಸ್ ಮಾಡಕ್ ಯೂಸ್ ಮಾಡ್ತಾರೋ. ಇದ್ರೊಳಗೆ ಇಂಪಾರ್ಟೆಂಟ್ ಏನ್ ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಸೂತ್ರವನ್ನು ನೆನಪಿಟ್ಕೋಬೇಕು. H2SO4 ಇಂದ ಅತ್ಯಂತ ಪ್ರಬಲ ಆಮ್ಲ. ನೋಡು ಯಾವ್ದು ಹೆಂಗ್ ಕೇಳ್ತಾರಪ್ಪ ಅಂದ್ರೆ, ಸಲ್ಫೂರಿಕ್ ಆಸಿಡ್ ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಇದು ಅತ್ಯಂತ ದುರ್ಬಲ ಆಮ್ಲ ಅಂತ ಕೇಳ್ತಾರೆ. ಅಲ್ಲ, ಇದು ಅತ್ಯಂತ ಪ್ರಬಲ ಆಮ್ಲ. ಇದಕ್ಕೆ ಆಯಿಲ್ ಆಫ್ ವಿಟ್ರಿಯೋಲ್ ಅಂತ ಕರೀತಾರೆ. ವಿಟ್ರಿಯೋಲ್ ಅಂದ್ರೆ ಏನ, ಲ್ಯಾಟಿನ್ ಭಾಷೆಯಲ್ಲಿ ಹೊಳೆಯುವುದು ಎಂದರ್ಥ. ಕಿಂಗ್ ಆಫ್ ಆಸಿಡ್ ಎಂದು ಕರೆಯುತ್ತಾರೆ. ಕಿಂಗ್ ಆಫ್ ಕೆಮಿಕಲ್ ಎಂದು ಕರೆಯುತ್ತಾರೆ. ಬ್ಯಾಟರಿಗಳಲ್ಲಿ ಬಳಸುತ್ತಾರೆ. ಆಮೇಲೆ ಸ್ಫೋಟಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಆಮೇಲೆ ಕೃತಕ ರಸಗೊಬ್ಬರಗಳಲ್ಲಿ ಬಳಸುತ್ತಾರೆ. ಇದು ಯಾವ್ದು ಬರ್ತದಪ್ಪ ಅಂದ್ರೆ ಸಲ್ಫೂರಿಕ್ ಆಸಿಡ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ, ಇದು ವೆರಿ ಇಂಪಾರ್ಟೆಂಟ್, ಹೈಡ್ರೋಕ್ಲೋರಿಕ್ ಆಸಿಡ್. ಇವೆಲ್ಲ ಎದ್ರ ಬಗ್ಗೆ ಹೇಳತ್ತೇವೆ ನಾವು, ಆಮ್ಲಗಳ ಬಗ್ಗೆ ಹೇಳತ್ತೇವೆ. ಹೈಡ್ರೋಕ್ಲೋರಿಕ್ ಆಸಿಡ್, ಕನ್ನಡದಾಗ ವಿಜ್ಞಾನ ನೆನಪಿಟ್ಕೋರಿ, ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಅಂತೇಳಿ ಅಂತಾರೆ. ಇದ್ರದ್ದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್, ಇದನ್ನ ಲ್ಯಾಟಿನ್ ಭಾಷೆಯಲ್ಲಿ, ಇದನ್ನ ಎಕ್ಸಾಮ್ದಾಗ ಕೇಳಿದಾರು, ಲ್ಯಾಟಿನ್ ಭಾಷೆಯಲ್ಲಿ ಏನಂತ ಕರೀತಾರೋ ಅದಕ್ಕೆ ಆಯಿಲ್ ಆಫ್ ವಿಟ್ರಿಯೋಲ್ ಅಂತ ಕರೀತಾರೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಮ್ಯೂರಿಯಾಟಿಕ್ ಆಸಿಡ್ ಎಂದು ಕರೆಯುತ್ತಾರೆ. ಇದನ್ನ ಎಕ್ಸಾಮ್ದಾಗ ಬಹಳ ಸಲ ಕೇಳಿದಾರೆ, ಮ್ಯೂರಿಯಾಟಿಕ್ ಆಸಿಡ್ ಎಂದು ಕರೆಯುತ್ತಾರೆ. ಇದನ್ನ ಹೈಡ್ರೋಕ್ಲೋರಿಕ್ ಆಮ್ಲವನ್ನ. ಮತ್ತ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಸ್ಪಿರಿಟ್ ಆಫ್ ಸಾಲ್ಟ್ ಎಂದು ಕರೆಯುತ್ತಾರೆ. ಸ್ಪಿರಿಟ್ ಆಫ್ ಸಾಲ್ಟ್, ಸ್ಪಿರಿಟ್ ಆಫ್ ಸಾಲ್ಟ್ ಎಂದು ಕರೆಯುತ್ತಾರೆ. ಎದನ್ನ ಕರೀತಾರೆ, HCl, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಕರೀತಾರೆ. ಆಮೇಲೆ ಇದು HCl ಎಲ್ಲಿ ರಿಲೀಸ್ ಆಗುತ್ತೆ, ನಮ್ಮ ಮಾನವನ ದೇಹದಲ್ಲಿ. ಮಾನವನ ದೇಹದಲ್ಲಿ HCl ರಿಲೀಸ್ ಆಗುತ್ತೆ. ಎದಕ್ಕೆ ರಿಲೀಸ್ ಆಗತ್ರಿ, ಮಾನವನ ದೇಹದಲ್ಲಿ. ಇದರ ಯೂಸ್ ಏನ ಬಯಾಲಜಿ ಕ್ಲಾಸ್ನಾಗ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು. ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲು ಏನಾಗತ್ರಿ, HCl ರಿಲೀಸ್ ಆಗತ್ತಿ. ಆಮೇಲೆ ಅದಕ್ಕೆ ಇದಕ್ಕೆ ಏನಂತ ಕರೀತಾರೋ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರೀತಾರೆ. ಏನಂತಾರು, ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ನಾಶ ಮಾಡ್ತತಿ. ಆಮೇಲೆ ಲೋಹದ ವಸ್ತುಗಳ ಮೇಲೆ ಉಂಟಾಗುವ ತುಕ್ಕನ್ನು, ಲೋಹಗಳ ವಸ್ತುಗಳ ಮೇಲೆ ಇರುವಂತಹ ತುಕ್ಕನ್ನ ನಿವಾರಿಸಲು ಬಳಸುತ್ತಾರೆ. ತುಕ್ಕನ್ನ ನಿವಾರಿಸಲು ಏನ್ ಬಳಸ್ತಾರ್ರಿ, HCl ಅನ್ನ ಬಳಸ್ತಾರೆ. ಇದ್ರಾಗ ಏನ್ ನೆನಪಿಟ್ಕೋಬೇಕು ಅಂದ್ರೆ ಇಂಪಾರ್ಟೆಂಟ್, ಲ್ಯಾಟಿನ್ ಭಾಷೆಯಲ್ಲಿ ಮ್ಯೂರಿಯಾಟಿಕ್ ಆಸಿಡ್ ಅಂತಾರು. ಸ್ಪಿರಿಟ್ ಆಫ್ ಸಾಲ್ಟ್ ಎಂದು ಕರೆಯುತ್ತಾರೆ. ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಇದಕ್ಕೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ನೈಟ್ರಿಕ್ ಆಸಿಡ್.
ಮೂರನೇದು ಇಂಪಾರ್ಟೆಂಟ್ ಯಾವ್ದ ನೈಟ್ರಿಕ್ ಆಸಿಡ್. ಇದಕ್ಕೇನಂತಾರು ನೈಟ್ರಿಕ್ ಆಮ್ಲ ಅಂತ ಕರೀತಾರೆ, ನೈಟ್ರಿಕ್ ಆಮ್ಲ ಎಂದು ಕರೆಯುತ್ತಾರೆ. ಇದೇನಪ್ಪಾ ಅಂತಂತಂದ್ರ ಇಂಪಾರ್ಟೆಂಟ್ ಲೋಹದ ವಸ್ತುಗಳ ಮೇಲೆ, ಈಗ ಯಾವಾರ ಒಂದು ಇದ್ರು ಇರ್ತಾವ ಅಂತ ಹೇಳ್ತಿಕೋರ್ ಮೆಟಲ್ಗಳ ಮೇಲೆ, ಅವುಗಳ ಮೇಲೆ ವಿನ್ಯಾಸಗಳನ್ನ ಡಿಸೈನ್ ಮಾಡ್ತಿರ್ತಾರೆ ಗೊತ್ತ್ರಿ, ಆ ಡಿಸೈನ್ ಮಾಡಕ್ ಯೂಸ್ ಮಾಡುವಂಥದ್ದು ಯಾವ್ದ ಇದ ನೈಟ್ರಿಕ್ ಆಸಿಡ್. ಆಮೇಲೆ ಇನ್ನೂ ಇದಕ್ಕಿಂತ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂತಂದ್ರ ಇದನ್ನ ಆಮ್ಲ ಮಳೆಗೆ ಕಾರಣವಾಗಿದೆ. ಆಮ್ಲ ಮಳೆಯಲ್ಲಿರುವಂತಹ ಕಂಪೋನೆಂಟ್ ಯಾವ್ದ್ರಿ ನೈಟ್ರಿಕ್ ಆಸಿಡ್. ನೈಟ್ರಿಕ್ ಆಸಿಡ್ ಆಮ್ಲ ಮಳೆಯಲ್ಲಿರುವಂತಹ ಆಮ್ಲ ಯಾವ್ದ್ರಿ ನೈಟ್ರಿಕ್ ಆಸಿಡ್. ಆಮೇಲೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಅಕ್ವರೇಜಿಯಾ. ಇದು ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರು. ಅಕ್ವರೇಜಿಯಾ ತಯಾರಿಕೆಯಲ್ಲಿ ಬಳಸುತ್ತಾರೆ. ಏನಿದೆ ಅಕ್ವರೇಜಿಯಾ ಅಂತಂದ್ರೆ ಏನ? ಅಕ್ವರೇಜಿಯಾ ಅನ್ನೋದು ಒಂದು ಕೆಮಿಕಲ್ ರೀ. ಆ ಕೆಮಿಕಲ್ ಎದರಿಂದ ರೆಡಿ ಮಾಡಿತಾರಪ್ಪ ಅಂದ್ರ HCl ಮತ್ತು ಈ ನೈಟ್ರಿಕ್ ಆಮ್ಲದಿಂದ ಅಂದ್ರ HNO3ದಿಂದ. HCl ಮತ್ತು HNO3 ಮಿಕ್ಸ್ ಮಾಡ್ತಾರೆ. ಯಾವ ಪ್ರಮಾಣದಲ್ಲಿ, ಇದನ್ನ ಎಕ್ಸಾಮ್ದಾಗ ಕೇಳಿದಾರು, ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾರಂದ್ರೆ HCl 3 ಪ್ರಮಾಣದಾಗ, HNO3 1 ಪ್ರಮಾಣದಾಗ. ಇವೆರಡು ಮಿಕ್ಸ್ ಮಾಡೋದ್ರಿಂದ ಒಂದು ಅಕ್ವರೇಜಿಯಾ ದೊರಿತೈತಿ. ಈ ಅಕ್ವರೇಜಿಯಾ ಎದಕ್ ಬಳಕೆ ಆಕತ್ತಪ್ಪ ಅಂತಂದ್ರ ಚಿನ್ನ ಆಗಿರ್ಬೋದು, ಆಮೇಲೆ ಬೆಳ್ಳಿ ಆಗಿರ್ಬೋದು, ಆಮೇಲೆ ಪ್ಲಾಟಿನಂ ಆಗಿರ್ಬೋದು, ಇವುಗಳನ್ನ ಕರಗಿಸಲು ಬಳಸುತ್ತಾರೆ. ಎದನ್ನ? ಅಕ್ವರೇಜಿಯಾನ ಇದಕ್ಕೆ ಯೂಸ್ ಮಾಡ್ತಾರೋ? ಚಿನ್ನ, ಬೆಳ್ಳಿ, ಪ್ಲಾಟಿನಂ ಅನ್ನ ಕರಗಿಸಲು ಬಳಸುತ್ತಾರೆ. ಇದನ್ನ ಹೆಂಗ್ ರೆಡಿ ಮಾಡ್ತಾರೋ? HCl ಮತ್ತು HNO3 ದಿಂದ ರೆಡಿ ಮಾಡ್ತಾರೆ. ಅದ್ರೊಳಗೆ HCl ಪ್ರಮಾಣ ಎಷ್ಟಿರ್ತತಿ? 3. HNO3 ಪ್ರಮಾಣ ಎಷ್ಟಿರ್ತತಿ? 1 ಇರತಿ. ಆಮ್ಲ ಮಳೆಯಲ್ಲಿರುವಂತಹ ಆಮ್ಲ ಯಾವ್ದಪ್ಪ ಅಂದ್ರೆ ನೈಟ್ರಿಕ್ ಆಸಿಡ್. ಆಮೇಲೆ ಇದಕ್ಕೆ ದ್ರವರಾಜ ಅಂತ ಕರೀತಾರೆ. ಅಕ್ವರೇಜಿಯಾ ಅಂತ ಕರೀತಾರೆ. ಇದನ್ನ ಎಕ್ಸಾಮ್ದಾಗ ಭಾಳ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಆಸಿಡ್ ಯಾವ್ದಪ್ಪ ಅಂತಂದ್ರ ಕಾರ್ಬೋನಿಕ್ ಆಸಿಡ್. ಇದನ್ನ ಎಕ್ಸಾಮ್ದಾಗ PC ಎಕ್ಸಾಮ್ದಾಗ ಕೇಳಿದ್ರಿ. ಕಾರ್ಬೋನಿಕ್ ಆಸಿಡ್ ಇದು ಎಲ್ಲಿರ್ತಪ್ಪ ಅಂದ್ರೆ, ಕಾರ್ಬೋನಿಕ್ ಅಂದ್ರೆ ಏನ್ರಿ? ಕಾರ್ಬನ್ ಕಂಟೆಂಟ್ ಅನ್ನ ಹೊಂದಿರುವಂತದ್ದು ಕಾರ್ಬೋನಿಕ್ ಆಸಿಡ್. H2CO3 ನೋಡ್ರಿ, ಇದು ಹೆಂಗ್ ರೆಡಿ ಆಗುತ್ತೆ ಅಂತಂದ್ರ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಕಿದಾಗ, ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಿಕ್ಸ್ ಮಾಡ್ರಿ ಅಂತ ಹೇಳ್ತೀವಿ. ಅವಾಗ ಏನಾಕತ್ತಪ್ಪ ಅಂತಂದ್ರ ಇದು ದೊರಿತೈತಿ, H2CO3 ದೊರಿತೈತಿ. ಯಾವುದು? ಕಾರ್ಬನಿಕ್ ಆಸಿಡ್ ದೊರಿತೈತಿ. ಕಾರ್ಬನಿಕ್ ಆಸಿಡ್ ಹೆಂಗ್ ದೊರಿತೈತಿ? ನೀರಿನೊಳಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಿಕ್ಸ್ ಮಾಡಿದಾಗ ದೊರಿತೈತಿ. ಆಮೇಲೆ ಇದು ನೋಡ್ರಿ, ಸೋಡಾಗಳ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ಸೋಡಾ ಅಂತಂದ್ರೆ ಇವ ಸಾಫ್ಟ್ ಡ್ರಿಂಕ್ಸ್ ಬರ್ತಾವಲ್ಲ, ಸೋಡಾಗಳ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ಎದನ್ರಿ? ಕಾರ್ಬೋನಿಕ್ ಆಸಿಡ್. ಅಂದ್ರೆ ತಂಪು ಪಾನೀಯಗಳಲ್ಲಿ, ಸಾಫ್ಟ್ ಡ್ರಿಂಕ್ಸ್ ಒಳಗೆ ಬಳಕೆ ಮಾಡ್ತಾರೆ. ಎದನ್ನ? ಕಾರ್ಬೋನಿಕ್ ಆಸಿಡ್. ಈಗ ಯಾವಾಗ ನೀವು ಇದು ಸೋಡಾದ ಇರ್ತದ ಗೊತ್ತ್ರಿ, ಅದು ಓಪನ್ ಮಾಡಿದಾಗ ಹಿಂಗ್ ಬುರುಗ್ ಬರುತ್ತಲ್ಲ, ಆ ಬುರುಗ್ ಬರೋದ ಏನಪ್ಪಾ ಅಂತಂದ್ರ ಇದು ಕಾರ್ಬೋನಿಕ್ ಆಸಿಡ್ ಅನ್ನ ಹಾಕಿರ್ತಾರ. ಅದ್ರೊಳಗೆ ಏನ್ ಹಾಕಿರ್ತಾರೋ? ಕಾರ್ಬೋನಿಕ್ ಆಸಿಡ್ ಅನ್ನ ಹಾಕಿರ್ತಾರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರ ಲ್ಯಾಕ್ಟಿಕ್ ಆಸಿಡ್. ಯಾವುದು? ಲ್ಯಾಕ್ಟಿಕ್ ಆಸಿಡ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಹಾಲಿನಲ್ಲಿ ಕಂಡು ಬರುತ್ತದೆ. ಯಾವ್ದ್ರಿಂದ? ಲ್ಯಾಕ್ಟಿಕ್ ಆಸಿಡ್ ಹಾಲಿನಲ್ಲಿ ಕಂಡು ಬರುತ್ತದೆ. ಯಾವ್ದ್ರಿ? ಲ್ಯಾಕ್ಟಿಕ್ ಆಸಿಡ್. ಆಮೇಲೆ ಇನ್ನೊಂದು ನೋಡ್ರಿ, ಹಾಲೊಳಗೆ ಕಂಡು ಬರುವಂತಹ ಪ್ರೋಟೀನ್ ಕೇಳ್ತಾರ. ಹಾಲಿನಲ್ಲಿ ಕಂಡು ಬರುವಂತಹ ಪ್ರೋಟೀನ್ ಯಾವ್ದಪ್ಪ ಅಂತಂದ್ರ ಕೆಸಿನ್ ಎನ್ನುವಂಥದ್ದು. ಹಾಲಿನಲ್ಲಿ ಕಂಡು ಬರುವಂತಹ ಪ್ರೋಟೀನ್. ಹಾಲಿನಲ್ಲಿ ಕಂಡು ಬರುವಂತಹ ಆಸಿಡ್ ಅಥವಾ ಆಮ್ಲಕ್ಕೆ ಏನ್ ಹೇಳ್ಬೇಕು? ಲ್ಯಾಕ್ಟಿಕ್ ಆಸಿಡ್ ಹೇಳ್ಬೇಕು. ಅದ ಹಾಲಿನಲ್ಲಿ ಕಂಡು ಬರುವಂತಹ ಪ್ರೋಟೀನ್ ಅಂತ ಏನ್ ಹೇಳ್ಬೇಕು? ಕೆಸಿನ್ ಅಂತೇಳಿ ಹೇಳ್ಬೇಕು. ಆಮೇಲೆ ಏನಪ್ಪಾ ಅಂತಂದ್ರ ಈ ಕೆಸಿನ್ ಅನ್ನೋದು ಏನಿರುತ್ತಲ್ರಿ, ಹಾಲಿನಲ್ಲಿರುವಂತಹ ಪ್ರೋಟೀನ್, ಈ ಕೆಸಿನ್ ಈ ಲ್ಯಾಕ್ಟಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಜೊತೆ ರಿಯಾಕ್ಟ್ ಆಗಿ ಏನಾಕತ್ತಪ್ಪ ಅಂತಂದ್ರ ಮೊಸರು ಆಕತಿ. ಯಾವ್ದ್ರಿ? ಕೆಸಿನ್ ಅನ್ನುವಂತ ಪ್ರೋಟೀನ್ ಲ್ಯಾಕ್ಟಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನಾಗತ್ರಿ? ಮೊಸರು ಆಗತ್ತ. ಈ ಆಗುವಂತ ಕ್ರಿಯೆಗೆ ಏನಂತ ಕರೀತಾರಪ್ಪ ಅಂದ್ರ ಫರ್ಮೆಂಟೇಷನ್ ಅಂತ ಕರೀತಾರ. ಅಥವಾ ಹುದುಗುವಿಕೆ.
ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಅಂತ ಕರೀತಾರೆ. ಏನಿದೆ ಹುದುಗುವಿಕೆ ಅಂತಂದ್ರೆ ಮೊಸರಾಗುವಂತ ಪ್ರಕ್ರಿಯೆ. ಮೊಸರು ಹೆಂಗಾಗುತ್ತ, ಈ ಹಾಲಿನಲ್ಲಿರುವಂತ ಪ್ರೋಟೀನ್ ಆದ ಕೆಸಿನ ಈ ಲ್ಯಾಕ್ಟಿಕ್ ಆಮ್ಲ ಅದರಲ್ಲಿರುವಂತ ಆಸಿಡ್ ಲ್ಯಾಕ್ಟಿಕ್ ಆಮ್ಲ ಜೊತೆ ರಿಯಾಕ್ಟ್ ಆಗಿ ಮೊಸರಾಗುತ್ತೆ. ಈ ಮೊಸರು ಉಂಟಾಗಲು ಕಾರಣವಾಗುವಂತ ಬ್ಯಾಕ್ಟೀರಿಯಾ ಯಾವಪ್ಪ ಅಂತಂದ್ರೆ ಲ್ಯಾಕ್ಟೋಬ್ಯಾಸಿಲಸ್. ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂತ ಬ್ಯಾಕ್ಟೀರಿಯಾ ಈ ಕ್ರಿಯೆಗೆ ಫರ್ಮೆಂಟೇಷನ್ ಮಾಡಕ್ ಯೂಸ್ ಆಗುವಂತ ಬ್ಯಾಕ್ಟೀರಿಯಾ ಇದೆ. ಇವನ್ನೆಲ್ಲ ಎಕ್ಸಾಮ್ದಾಗ ಕೇಳಿದಾರು. ಆಮೇಲೆ ಇನ್ನೊಂದು ನೋಡ್ರಿ, ಈ ಲ್ಯಾಕ್ಟಿಕ್ ಆಸಿಡ್ ಬಗ್ಗೆನ ಮಾನವನ ದೇಹದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರಮಾಣ ಹೆಚ್ಚಾತಂತಂದ್ರ ಮಾನವನ ದೇಹದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರಮಾಣ, ಲ್ಯಾಕ್ಟಿಕ್ ಆಮ್ಲದ ಪ್ರಮಾಣ ಹೆಚ್ಚಾತಂತಂದ್ರ ಏನಾಗತ್ತಪ್ಪ ಅಂತಂದ್ರ ಅದು ಸೆಳೆತ ಆಗುತ್ತದೆ. ಯಾವುದು ಮಸಲ್ ಸೆಳೆತ ಅಂತ ಕರೀತಾರೆ, ಗೊತ್ತ್ರಿ? ಮಸಲ್ ಸ್ಕ್ಯಾಚ್ ಅಂತ ಕರೀತಾರಲ್ಲ, ಮೂಳೆಗಳ ಸೆಳೆತ ಉಂಟಾಗುತ್ತದೆ. ಇದನ್ನು ಎಕ್ಸಾಮ್ದಾಗ ಭಾಳ ಸಲ ಕೇಳಿದರು. ಮೂಳೆಗಳ ಸವೆತ ಉಂಟಾಗಲು ಕಾರಣವಾಗುವಂತ ಆಮ್ಲ ಯಾವ್ದಂತ ಕೇರ ಲ್ಯಾಕ್ಟಿಕ್ ಆಮ್ಲ. ಈ ಲ್ಯಾಕ್ಟಿಕ್ ಆಮ್ಲ ಮಾನವನ ದೇಹದಲ್ಲಿ ಹೆಚ್ಚಿಗೆ ಏನಾರ ಐತಂತ ತಿಳ್ಕೊರಿ, ಕಲೆಕ್ಟ್ ಆತಂತಂದ್ರ ಅವಾಗ ಏನಾಗತ್ತಪ್ಪ ಅಂತಂತಂದ್ರ ಸೆಳೆತ ಏನ್ರಿ ಮಸಲ್ ಸ್ಕ್ಯಾಚ್ ಆಗುತ್ತದೆ ಅಥವಾ ಸ್ನಾಯು ಸೆಳೆತ ಉಂಟಾಗುತ್ತದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂತಂದ್ರ ಈ ಲ್ಯಾಕ್ಟಿಕ್ ಆಮ್ಲವನ್ನ ನಿಯಂತ್ರಿಸುವ ಅಂಗ ಯಾವ್ದಂತ ಕೇಳ್ತಾರ. ಅದ್ ಯಾವ್ದಪ್ಪ ಅಂತಂದ್ರ ಲಿವರ್. ಈ ಲಿವರ್ ಕರೆಕ್ಟ್ ಆಗಿ ಏನಾರು ವರ್ಕ್ ಮಾಡ್ಲಿಕ್ಕೆ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಕಲೆಕ್ಟ್ ಹಾಕೊಂತ ಬರುತ್ತೆ. ಅವಾಗ ಏನಕ್ಕವ್ರಿ ಮೂಳೆಗಳ ಸವೆತ ಉಂಟಾಕತಿ. ಇದೇನಪ್ಪಾ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಬಗ್ಗೆ ಏನ್ ನೋಡಿದ ನಾವು, ಲ್ಯಾಕ್ಟಿಕ್ ಹಾಲಿನಲ್ಲಿ ಕಂಡು ಬರ್ತತಿ ಯಾವುದು ಲ್ಯಾಕ್ಟಿಕ್ ಆಮ್ಲ. ಆಮೇಲೆ ಪ್ರೋಟೀನ್, ಹಾಲಿನಲ್ಲಿ ಕಂಡು ಬರುವಂತ ಪ್ರೋಟೀನ್ ಯಾವ್ದ ಕೆಸಿನ್. ಈ ಕೆಸಿನ ಮತ್ತು ಲ್ಯಾಕ್ಟಿಕ್ ಆಮ್ಲ ಕೂಡಿತಪ್ಪ ಅಂತಂದ್ರೆ ಅವಾಗ ಏನಾಗತ್ರಿ ಮೊಸರಾಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಅಂತ ಕರೀತಾರೆ. ಈ ಪ್ರೊಸೆಸ್ಸಿಗೆ ಕಾರಣವಾಗುವಂತ ಬ್ಯಾಕ್ಟೀರಿಯಾ ಯಾವ್ದಪ್ಪ ಅಂತಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂತ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಮ್ಲ ಯಾವ್ದಂತಂದ್ರ ಸಿಟ್ರಿಕ್ ಆಸಿಡ್. ಯಾವ್ದು ಬರ್ತೈತ್ರಿ? ಸಿಟ್ರಿಕ್ ಆಮ್ಲ. ಇವನು ಹೊಂದಿಸಿ ಬರೋದಾಗ ಕೇಳಿದ್ರು, HK ಪೇಪರ್ ಒಳಗೆ ಕೇಳಿದ್ರು ಸಿಟ್ರಿಕ್ ಆಮ್ಲ. ಈ ಸಿಟ್ರಿಕ್ ಆಮ್ಲ ಒಳಗೆ ಎತ್ತರೋಗಿರುತ್ತದ ಆರೆಂಜ್ ಆಗಿರ್ಬೋದು, ಕಿತ್ತಳೆ ಮತ್ತು ನಿಂಬೆ ಅಂದ್ರೆ ಲೆಮನ್, ಇವುಗಳಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದಂತಂದ್ರ ಸಿಟ್ರಿಕ್ ಆಮ್ಲ. ಆಮೇಲೆ ನೆಲ್ಲಿಕಾಯಿಗಳಲ್ಲೂ ಕಂಡು ಬರತಿ. ಈ ನೆಲ್ಲಿಕಾಯಿಯನ್ನ ಕಿಂಗ್ ಆಫ್ ವಿಟಮಿನ್ ಸಿ ಅಂತ ಕರೀತಾರೆ. ನೆಲ್ಲಿಕಾಯಿಯನ್ನ ಕಿಂಗ್ ಆಫ್ ವಿಟಮಿನ್ ಸಿ ಅಂತ ಕರೀತಾರೆ. ಅಂದ್ರೆ ವಿಟಮಿನ್ ಸಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ನೆಲ್ಲಿಕಾಯಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಯಾವ್ದಂತಂದ್ರೆ ಗ್ಲುಟಾಮಿಕ್ ಆಸಿಡ್. ಯಾವುದು? ಗ್ಲುಟಾಮಿಕ್ ಆಸಿಡ್. ಈ ಗ್ಲುಟಾಮಿಕ್ ಆಸಿಡ್ ಏನ್ ಇಂಪಾರ್ಟೆಂಟ್ ಅಂತಂದ್ರ ಗೋಧಿಯಲ್ಲಿ ಕಂಡು ಬರುತ್ತದೆ. ಇವೆಲ್ಲ ಹೊಂದಿಸಿ ಬರಿಗಳು ಕೇಳುವಂತ ಕ್ವಶನ್ಗಳು. ಗೋಧಿಯಲ್ಲಿ ಕಂಡು ಬರುವಂತದ್ದು ಯಾವುದು? ಗ್ಲುಟಾಮಿಕ್ ಆಸಿಡ್. ನೈಟ್ರಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ? ನೆಲ್ಲಿಕಾಯಿ ಮತ್ತು ನಿಂಬೆ ಅಥವಾ ಕಿತ್ತಳೆಗಳಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಮ್ಯಾಲಿಕ್ ಆಸಿಡ್. ಯಾವುದು? ಮ್ಯಾಲಿಕ್ ಆಸಿಡ್. ಇದೆಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಮ್ಯಾಲಿಕ್ ಆಸಿಡ್ ಆಪಲ್ಗಳಲ್ಲಿ ಕಂಡು ಬರುತ್ತದೆ, ಸೇಬುಗಳಲ್ಲಿ, ಆಪಲ್ಗಳಲ್ಲಿ ಮತ್ತು ಮ್ಯಾಂಗೋಗಳಲ್ಲಿ ಕಂಡು ಬರುತ್ತದೆ. ಯಾವುದು? ಮ್ಯಾಲಿಕ್ ಆಸಿಡ್ ಅನ್ನುವಂಥದ್ದು. ಆಮೇಲೆ ನೋಡ್ರಿ, ಇದನ್ನು ಎಕ್ಸಾಮ್ದಾಗ ಕೇಳಿದ್ರು ಟಾರ್ಟಾರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್. ಈ ಟಾರ್ಟಾರಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಹುಣಸೆ ಹಣ್ಣಿನಲ್ಲಿ. ಟಾರ್ಟಾರಿಕ್ ಆಸಿಡ್ ಕಂಡು ಬರೋದು ಎಲ್ಪ ಅಂತಂದ್ರ ಹುಣಸೆ ಹಣ್ಣಿನಲ್ಲಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಯಾವ್ದಪ್ಪ ಅಂತಂದ್ರ ಹ್ಯೂಮಿಕ್ ಆಸಿಡ್ ಬರ್ತದೆ. ಯಾವುದು? ಹ್ಯೂಮಿಕ್ ಆಸಿಡ್. ಈ ಹ್ಯೂಮಿಕ್ ಆಸಿಡ್ ಎಲ್ಲಿ ಇದನ್ನು ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರು. ಹ್ಯೂಮಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ಹ್ಯೂಮಿಕ್ ಆಮ್ಲ. ಹ್ಯೂಮಿಕ್ ಆಮ್ಲ ಇದೆಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ಮಣ್ಣಿನಲ್ಲಿ ಕಂಡು ಬರುತ್ತದೆ. ಮಣ್ಣಿನಲ್ಲಿ ಕಂಡು ಬರುತ್ತದೆ. ಈ ಮಳೆಗಾಲ ಬಂದಾಗ ಇದಕ್ಕಿರೋದ್ ಗೊತ್ತ್ರಿ, ಮಣ್ಣು ಸ್ಮೆಲ್ ಬರತ್ತಲ್ಲ, ಆ ಸ್ಮೆಲ್ ಬರಕ ಕಾರಣ ಏನಪ್ಪಾ ಅಂತಂದ್ರೆ ಈ ಹ್ಯೂಮಿಕ್ ಆಸಿಡ್ ಅನ್ನುವಂಥದ್ದು. ಆ ನೀರೊಳಗೆ ಏನಾರ ಇದಾತ ಮಿಕ್ಸ್ ಆತಂತಂದ್ರ ಅವಾಗ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತದೆ. ಯಾವುದು? ಹ್ಯೂಮಿಕ್ ಆಸಿಡ್. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಪಾಲಿಕ್ ಆಸಿಡ್. ಇದನ್ನು ಎಕ್ಸಾಮ್ದಾಗ ಹೊಂದಿಸಿ ಬರೋ ಕೇಳಿದರು. ಪಾಲಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಪಾಲಕ್ ಸೊಪ್ಪಿನಲ್ಲಿ ಕಂಡು ಬರುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಕಂಡು ಬರೋದು ಪಾಲಿಕ್ ಆಸಿಡ್. ನೆಕ್ಸ್ಟ್ ಯಾವ್ದಪ್ಪ ಅಂತಂತಂದ್ರ ಆಕ್ಸಾಲಿಕ್ ಆಸಿಡ್. ಇದು ಇಂಪಾರ್ಟೆಂಟ್. ಆಕ್ಸಾಲಿಕ್ ಆಸಿಡ್. ಆಕ್ಸಾಲಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಸಿಡ್. ಆ ಟೊಮೆಟೊ ಬೀಜ ಇರ್ತಾವಲ್ರಿ, ಆ ಆಸಿಡ್ ಆಕ್ಸಾಲಿಕ್ ಆಸಿಡ್ ಅದ್ರ ಹೆಚ್ಚಿಗೆ ಪ್ರಮಾಣದಾಗ ಕಂಡು ಬರುತ್ತೆ. ಈ ಆಕ್ಸಾಲಿಕ್ ಪ್ರಮಾಣ ಜಾಸ್ತಿ ಆತಂತ ತಿಳ್ಕೊರಿ. ಇದರಿಂದ ಏನಾಕತ್ತಪ್ಪ ಅಂತಂದ್ರೆ ಕಿಡ್ನಿ ಸ್ಟೋನ್ ಉಂಟಾಕತಿ. ಕಿಡ್ನಿ ಸ್ಟೋನ್ ಉಂಟಾಗುತ್ತದೆ ಯಾವಾಗ ಆಕ್ಸಾಲಿಕ್ ಆಸಿಡ್ ನ ಪ್ರಮಾಣ ಜಾಸ್ತಿ ಆತಂತಂದ್ರ
ಕಿಡ್ನಿ ಸ್ಟೋನ್ ಉಂಟಾಗುತ್ತದೆ. ಯಾವಾಗ ಆಕ್ಸಾಲಿಕ್ ಆಸಿಡ್ನ ಪ್ರಮಾಣ ಜಾಸ್ತಿ ಆತಂದ್ರೆ. ಈ ಕಿಡ್ನಿ ಸ್ಟೋನಿನ ರಾಸಾಯನಿಕ ಹೆಸರು, ಕಿಡ್ನಿ ಸ್ಟೋನಿನ ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಆಕ್ಸಾಲೇಟ್. ಇದನ್ನ ಎಕ್ಸಾಮ್ದಾಗ ಕೇಳಿದಾರೆ. ಕ್ಯಾಲ್ಸಿಯಂ ಆಕ್ಸಾಲೇಟ್ ಎದ್ರದ ಕಿಡ್ನಿ ಸ್ಟೋನಿನ ರಾಸಾಯನಿಕ ಹೆಸರು. ಆಮೇಲೆ ಈ ಆಕ್ಸಾಲಿಕ್ ಆಸಿಡ್ ಎಲ್ಲಿ ಕಂಡು ಬರ್ತೈತಿ? ಟೊಮೆಟೊಗಳಲ್ಲಿ ಕಂಡು ಬರ್ತೈತಿ. ಆಮೇಲೆ ನೋಡ್ರಿ ನೆಕ್ಸ್ಟ್ ಫಾರ್ಮಿಕ್ ಆಸಿಡ್. ಇದನ್ನು ಎಕ್ಸಾಮ್ದಾಗ ಕೇಳಿದ್ರು. ಫಾರ್ಮಿಕ್ ಆಸಿಡ್, ಈ ಫಾರ್ಮಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂತಂದ್ರ ಕೆಂಪು ಇರವೆ, ಕೆಂಪು ಇರವೆ, ಕೆಂಪು ಇರವೆ ಆಗಿರ್ಬೋದು, ಚೇಳು, ಚೇಳು ಆಗಿರ್ಬೋದು, ಆಮೇಲೆ ದುಂಬಿ, ಆಮೇಲೆ ಜೇನುನೊಣ, ಇವುಗಳಲ್ಲಿ ಕಂಡು ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಫಾರ್ಮಿಕ್ ಆಸಿಡ್ ಕಂಡು ಬರ್ತೈತಿ. ಇವೇನಾರ ಇರ್ವೇದು ಕಡ್ರ ಹಿಂಗ ಒಂದ್ ಸ್ವಲ್ಪ ಕೆರೆದಂಗ ಆಕೈತಿ ನೋಡ್ರಿ, ಅದ ಎದಕ್ಕೆ ಕಾರಣಪ್ಪ ಅಂತಂದ್ರೆ ಅದ್ರೊಳಗಿರುವಂತಹ ಫಾರ್ಮಿಕ್ ಆಸಿಡ್ ಕಾರಣ. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಅಮೈನೋ ಆಸಿಡ್. ಈ ಅಮೈನೋ ಆಸಿಡ್ಗಳು ಇದರಿಂದ ರೆಡಿ ಆಗುವಂಥದ್ದು ಏನಪ್ಪಾ ಅಂತಂದ್ರೆ ಪ್ರೋಟೀನ್ ರೆಡಿ ಆಗತ್ರಿ. ಇದರಲ್ಲಿ ಪ್ರೋಟೀನ್ ಅನ್ನುವಂಥದ್ದು ಏನ್ರಿ ನಮ್ಮ ದೇಹಕ್ಕೆ ಬೇಕಾಗೈತಿ, ನಿರ್ಮಾಣಕಾರ ಐತ್ರಿ. ಈ ಅಮೈನೋ ಆಸಿಡ್ಗಳ ಗುಂಪನ್ನು ಏನಂತ, ಈ ಅಮೈನೋ ಆಸಿಡ್ಗಳು ಸೇರಿ ಏನಕ್ಕಪ್ಪ ಅಂದ್ರೆ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಯಾವುದು? ಅಮೈನೋ ಆಸಿಡ್ಗಳು ಸೇರಿ. ನೆಕ್ಸ್ಟ್ ಯಾವಪ್ಪ ಅಂತಂತಂದ್ರೆ ನೋಡ್ರಿ ಬೆಂಜೋಯಿಕ್ ಆಸಿಡ್ ಬರ್ತೈತಿ. ನೆಕ್ಸ್ಟ್ ಯಾವ್ದು ಬರ್ತೈತಿ? ಬೆಂಜೋಯಿಕ್ ಆಸಿಡ್ ಅಂತ ಬರ್ತೈತಿ. ನೆಕ್ಸ್ಟ್ ಯಾವ್ದು ಬರತ್ರಿ? ಬೆಂಜೋಯಿಕ್ ಆಸಿಡ್. ಯಾವುದು? ಬೆಂಜೋಯಿಕ್ ಆಸಿಡ್. ಈ ಬೆಂಜೋಯಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಎಲೆಗಳಲ್ಲಿ, ಸಸ್ಯಗಳ ಎಲೆಗಳಾಗಿರ್ಬೋದು, ಹುಲ್ಲುಗಳಾಗಿರ್ಬೋದು. ನೋಡ್ರಿ ನೆಕ್ಸ್ಟ್ ಯಾವ್ದು ಬಂತಂದ್ರೆ ಯೂರಿಕ್ ಆಸಿಡ್. ಯಾವುದು? ಯೂರಿಕ್ ಆಸಿಡ್. ಇದಂತ್ರಿ ಗೊತ್ತಾಗುತ್ತೆ. ಯೂರಿಕ್ ಆಸಿಡ್ ಅಂತಂದ್ರೆ ಏನ್ರಿ? ಮಾನವನ ಮತ್ತು ಪಕ್ಷಿಗಳ ಮೂತ್ರಗಳಲ್ಲಿ ಕಂಡು ಬರುತ್ತೆ. ಮಾನವ ಮತ್ತು ಪಕ್ಷಿಗಳ ಮೂತ್ರಗಳಲ್ಲಿ ಯಾವುದು? ಯೂರಿಕ್ ಆಸಿಡ್ ಕಂಡು ಬರುತ್ತೆ. ನೆಕ್ಸ್ಟ್ ನೋಡ್ರಿ ಟ್ಯಾನಿಕ್ ಆಸಿಡ್. ಯಾವುದು? ಟ್ಯಾನಿಕ್ ಆಸಿಡ್. ಈ ಟ್ಯಾನಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ಟೀ ಅಥವಾ ಚಹಾಗಳಲ್ಲಿ ಮತ್ತು ವೈನ್ಗಳಲ್ಲಿ ಕಂಡು ಬರ್ತತಿ. ಚಹಾಗಳಲ್ಲಿ ಕಂಡು ಬರುವಂತಹ ಪ್ರೋಟೀನ್ ಬೇರೆ ಇರುತ್ತೆ. ಆ ಚಹಾಗಳಲ್ಲಿ ಕಂಡು ಬರುವಂತಹ ಆಸಿಡ್ ಯಾವ್ದು ಏನ್ ಹೇಳ್ಬೇಕು? ಟ್ಯಾನಿಕ್ ಆಸಿಡ್. ಮತ್ತು ವೈನ್ಗಳಲ್ಲಿ ಕಂಡು ಬರುತ್ತದೆ ಆದ್ರೆ ಅದು ಟ್ಯಾನಿಕ್ ಆಸಿಡ್. ಆಮೇಲೆ ನೋಡ್ರಿ ಇದು ಇಂಪಾರ್ಟೆಂಟ್, ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಅಸಿಟಿಕ್ ಆಸಿಡ್ಗೆ ವಿನೆಗಾರ್ ಎಂದು ಕರೆಯುತ್ತಾರೆ. ವಿನೆಗಾರ್ ಎಂದು ಕರೆಯುತ್ತಾರೆ. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ಆಹಾರ ಪದಾರ್ಥಗಳಿಗೆ ಹುಳಿ ರುಚಿಯನ್ನ ನೀಡಲು. ಈಗ ಹೆಂಗ್ ಹುಣಸೆಯನ್ನು ಹಾಕಿ ಹುಳಿ ರುಚಿ ಕೊಡ್ತಿರಲ್ಲ ಮೊದ್ಲಿಂಕ್ ಇದ್ರಾಗ, ಈ ವಿನೆಗಾರನ್ನ ಹಾಕಿ ಏನ್ ಮಾಡ್ತಾರಪ್ಪ ಅಂತಂದ್ರ ಆಹಾರ ಪದಾರ್ಥಗಳಲ್ಲಿ ಹುಳಿ ರುಚಿಯನ್ನ ನೀಡಲು ಏನ್ ಮಾಡ್ತಾರ್ರಿ? ಈ ವಿನೆಗಾರನ್ನ ಬಳಸ್ತಾರು. ಆಮೇಲೆ ಇದೊಂದು ಇಂಪಾರ್ಟೆಂಟ್ ರೀ, ಬೋರಿಕ್ ಆಸಿಡ್. ಯಾವುದು? ಬೋರಿಕ್ ಆಸಿಡ್. ಈ ಬೋರಿಕ್ ಆಸಿಡ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರೆ ಕಣ್ಣುಗಳನ್ನ ಸ್ವಚ್ಛಗೊಳಿಸಲು. ಕಣ್ಣುಗಳನ್ನ ಸ್ವಚ್ಛಗೊಳಿಸಲು ಯಾವುದು? ಬೋರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರ. ಆಮೇಲೆ ಯಾವಪ್ಪ ಅಂತಂದ್ರ ಬ್ಯೂಟ್ಯಾರಿಕ್ ಆಸಿಡ್. ಯಾವ್ದ್ರಿ? ಬ್ಯೂಟ್ಯಾರಿಕ್ ಆಸಿಡ್. ಈ ಬ್ಯೂಟ್ಯಾರಿಕ್ ಆಸಿಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ತರಕಾರಿಗಳಲ್ಲಿ ಕಂಡು ಬರುವಂತದ್ದು ಯಾವ್ದ್ರಿ? ಬ್ಯೂಟ್ಯಾರಿಕ್ ಆಸಿಡ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆಸಿಡ್. ಇವು ಏನ್ ಮಾಡ್ರಿ? ನೆನಪಿಟ್ಕೊಂತ ಹೋಗ್ರಿ, ಎಲ್ಲಿ ಒಂದಿಸಿ ಬೇರೆಕತ್ತಾರ ಹೇಳಕ್ ಬರಂಗಿಲ್ಲ. ನೋಡ್ರಿ ಇಂಪಾರ್ಟೆಂಟ್ ಇವು ಯಾವಪ್ಪ ಅಂದ್ರೆ ಸಲ್ಫೂರಿಕ್ ಆಸಿಡ್ ಬಗ್ಗೆ ಆಯಿಲ್ ಆಫ್ ವಿಟ್ರಿಯೋಲ ಕಿಂಗ್ ಆಫ್ ಆಸಿಡ್, ಕಿಂಗ್ ಆಫ್ ಕೆಮಿಕಲ್ ಬ್ಯಾಟರಿಗಳಲ್ಲಿ ಬಳಸ್ತಾರೋ. ಆಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಮಾನವನ ದೇಹದಲ್ಲಿ ಪ್ರೊಡ್ಯೂಸ್ ಆಗತ್ತೆ. ಇದು ಈಗ ಸ್ಪಿರಿಟ್ ಆಫ್ ಸಾಲ್ಟ್ ಅಂತ ಕರಿತಾರೆ. ಆಮೇಲೆ ಇದನ್ನ ನೆನಪಿಟ್ಕೋಬೇಕು, ಮ್ಯೂರಾಟಿಕ್ ಆಸಿಡ್, ಲ್ಯಾಟಿನ್ ಭಾಷೆಯಲ್ಲಿ ಮ್ಯೂರಾಟಿಕ್ ಆಸಿಡ್ ಅಂತ ಕರೀತಾರೆ. ಆಮೇಲೆ ನೈಟ್ರಿಕ್ ಆಮ್ಲ ಅಂತಂದ್ರೆ ಆಮ್ಲ ಮಳೆಗಳಲ್ಲಿ ಕಂಡು ಬರ್ತೈತಿ. ಆಮೇಲೆ ಅಕ್ವೇರಿಜಿಯಾ ತಯಾರಿಕೆಯಲ್ಲಿ ಬಳಸ್ತಾರೆ. ಅಕ್ವೇರಿಜಿಯಾ ಅಂತಂದ್ರೆ ಏನ? HCl ಮತ್ತು HNO3 ಮಿಕ್ಸ್ ಇದ್ದದ್ದ. ಅದ್ರಾಗ HCl ನ ಪ್ರಮಾಣ ಎಷ್ಟಿರ್ತೈತಿ? 3 ಪ್ರಮಾಣದಲ್ಲಿ ಇರ್ತೈತಿ. HNO3 ಎಷ್ಟಿರ್ತೈತಿ? 1 ಪ್ರಮಾಣದಾಗ ಇರತ್ತಿ. ಇವುಗಳನ್ನ ಎದಕ್ಕೆ ಯೂಸ್ ಮಾಡ್ತಾರೋ? ಚಿನ್ನ ಮತ್ತು ಬೆಳ್ಳಿ ಮತ್ತು ಪ್ಲಾಟಿನಂಗಳನ್ನ ಕರಗಿಸಲು.
ಆಮೇಲೆ ಕಾರ್ಬೋನಿಕ್ ಆಸಿಡ್ ಅಂತಂದ್ರೆ ಸೋಡಾಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸಾಫ್ಟ್ ಡ್ರಿಂಕ್ಸ್ ಇರ್ತಾವಲ್ಲ ಅದ್ರ ಲ್ಯಾಕ್ಟಿಕ್ ಆಸಿಡ್ ಅಂತಂದ್ರೆ ಹಾಲಿನಲ್ಲಿ ಕಂಡು ಬರ್ತೈತಿ. ಹಾಲಿನಲ್ಲಿರುವಂತಹ ಪ್ರೋಟೀನ್ ಯಾವ್ದಪ್ಪ ಅಂತಂದ್ರೆ ಕೆಸಿನ್. ಈ ಕೆಸಿನ ಮತ್ತು ಲ್ಯಾಕ್ಟಿಕ್ ಆಮ್ಲ ಎರಡು ಸೇರಿದು ಅಂತಂದ್ರೆ ಏನಾಗುತ್ತೆ ರೀ, ಫರ್ಮೆಂಟೇಷನ್ ಆಗುತ್ತೆ ಅಥವಾ ಹುದುಗುವಿಕೆ ಅಂತ ಕರೀತಾರೆ. ಅವಾಗ ಏನಾಗುತ್ತೆ, ಮೊಸರು ಪ್ರೊಡ್ಯೂಸ್ ಆಗುತ್ತೆ. ಆ ಮೊಸರು ಈ ಎಲ್ಲ ಫರ್ಮೆಂಟೇಷನ್ ಪ್ರೊಸೆಸ್ ಆಗ್ಬೇಕಂತ ಅದಕ್ಕೆ ಬ್ಯಾಕ್ಟೀರಿಯಾ ಬೇಕು. ಆ ಬ್ಯಾಕ್ಟೀರಿಯಾ ಯಾವ್ದಪ್ಪ ಅಂತಂದ್ರೆ ಲ್ಯಾಕ್ಟೋಬೆಸಿಲಸ್ ಅನ್ನುವಂಥ ಬ್ಯಾಕ್ಟೀರಿಯಾ. ಅದ ಮಾನವನ ದೇಹದಲ್ಲಿ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಆತಂದ್ರೆ ಮೂಳೆಗಳ ಸವೆತ ಉಂಟಾಕತಿ. ಈ ಲ್ಯಾಕ್ಟಿಕ್ ಆಮ್ಲವನ್ನು ನಿಯಂತ್ರಿಸುವುದು ಯಾವ್ದ್ರಿ, ಲಿವರ್. ಆಮೇಲೆ ಸಿಟ್ರಿಕ್ ಆಮ್ಲ ಬರತಿ, ಆರೆಂಜ್ ಮತ್ತು ನಿಂಬೆಯಲ್ಲಿ ಕಂಡು ಬರ್ತತಿ. ಗ್ಲುಟಾಮಿಕ್ ಆಸಿಡ್, ಆಮೇಲೆ ನೆಲ್ಲಿಕಾಯಿನ ಕಿಂಗ್ ಆಫ್ ವಿಟಮಿನ್ ಸಿ ಅಂತ ಕರೀತಾರೆ. ಅತಿ ಹೆಚ್ಚು ವಿಟಮಿನ್ ಸಿ ಕಂಡು ಬರುತ್ತದೆ ಯಾವ್ದ್ರಿ, ನೆಲ್ಲಿಕಾಯಿ. ಗ್ಲುಟಾಮಿಕ್ ಆಸಿಡ್ ಅಂದ್ರೆ ಗೋಧಿಯಲ್ಲಿ. ಮ್ಯಾಲಿಕ್ ಆಸಿಡ್ ಅಂತಂದ್ರೆ ಆಪಲ್ಗಳಲ್ಲಿ ಮತ್ತು ಮ್ಯಾಂಗೋಗಳಲ್ಲಿ ಕಂಡು ಬರ್ತತಿ. ಟಾರ್ಟಾರಿಕ್ ಅಂದ್ರೆ ಹುಣಸೆ ಹಣ್ಣು. ಹ್ಯೂಮಿಕ್ ಅಂತಂದ್ರೆ ಏನ್ರಿ, ಮಣ್ಣು. ಟೋಲಿಕ್ ಅಂತಂದ್ರೆ ಏನ, ಪಾಲಕ್ ಸೊಪ್ಪಿನಲ್ಲಿ ಕಂಡು ಬರ್ತತಿ. ಆಕ್ಸಾಲಿಕ್ ಆಸಿಡ್ ಅಂತಂದ್ರೆ ಏನ, ಟೊಮೆಟೊ. ಕಿಡ್ನಿ ಸ್ಟೋನ್ ಉಂಟಾಗಲಿ ಹೆಚ್ಚಿಗೆ ಆದಾಗ ಆಕತ್ರಿ. ಆಕ್ಸಾಲಿಕ್ ಆಸಿಡ್ ಪ್ರಮಾಣ ಜಾಸ್ತಿ ಆತಂದ್ರೆ ಕಿಡ್ನಿ ಸ್ಟೋನ್ ಉಂಟಾಕತಿ. ಈ ಕಿಡ್ನಿ ಸ್ಟೋನ್ ನ ರಾಸಾಯನಿಕ ಹೆಸರೇನ, ಕ್ಯಾಲ್ಸಿಯಂ ಆಕ್ಸಾಲೇಟ. ಫಾರ್ಮಿಕ್ ಆಸಿಡ್ ಅಂತಂದ್ರೆ ಕೆಂಪು ಇರುವೆ, ಚೋಳ ಮತ್ತು ದುಂಬಿಗಳಲ್ಲಿ ಕಂಡು ಬರತಿ. ಅಮೈನೋ ಆಸಿಡ್ ಅಂತಂದ್ರೆ ಪ್ರೋಟೀನ್ ತಯಾರಿಕೆಯಲ್ಲಿ ಹೆಲ್ಪ್ ಆಕತಿ. ಬೆಂಜೋಯಿಕ್ ಆಸಿಡ್ ಅಂತಂದ್ರೆ ಎಲೆ ಮತ್ತು ಹುಲ್ಲುಗಳಲ್ಲಿ. ಯೂರಿಕ್ ಆಸಿಡ್ ಅಂತಂದ್ರೆ ಮಾನವ ಮತ್ತು ಪಕ್ಷಿಗಳ ಮೂತ್ರಗಳಲ್ಲಿ. ಟ್ಯಾನಿಕ್ ಆಸಿಡ್ ಅಂತಂದ್ರೆ ಟೀ ಮತ್ತು ವೈನ್ಗಳಲ್ಲಿ. ಅಸಿಟಿಕ್ ಆಸಿಡ್ ಅಂದ್ರೆ ಏನ್ರಿ, ವಿನೆಗಾರ್. ಆಹಾರ ಪದಾರ್ಥಗಳಲ್ಲಿ ಹುಳಿ ರುಚಿಯನ್ನು ನೀಡಲು ಬಳಕೆಯಾಗುತ್ತದೆ. ಈ ಬೋರಿಕ್ ಆಸಿಡ್ ಕಣ್ಣುಗಳನ್ನು ಸ್ವಚ್ಛಗೊಳಿಸಲು. ಆಮೇಲೆ ಬ್ಯೂಟ್ಯಾರಿಕ್ ಆಸಿಡ್ ಅಂತಂದ್ರೆ ತರಕಾರಿಗಳಲ್ಲಿ ಕಂಡು ಬರ್ತತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಆಮ್ಲಗಳಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಪ್ರತ್ಯಾಮ್ಲಗಳು. ನೆಕ್ಸ್ಟ್ ಯಾವ್ದು ಬರ್ತೈತ್ರಿ, ಪ್ರತ್ಯಾಮ್ಲಗಳು. ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಬೇಸ್. ಪ್ರತ್ಯಾಮ್ಲಗಳು ಅಂತಾನೇನ್ರಿ, ಬೇಸ್. ಇದೇನಪ್ಪಾ ಅಂತಂದ್ರ ನೋಡ್ರಿ, ಆಮ್ಲಗಳು ಅಲೋಹಗಳಿಂದ ರೆಡಿಯಾಗಿದ್ದು. ಅದ ಪ್ರತ್ಯಾಮ್ಲಗಳು ಏನಪ್ಪಾ ಅಂತಂದ್ರ ಲೋಹಗಳಿಂದ ರೆಡಿ ಆಕಾವ. ಮೆಟಲ್ಗಳು ಆಕ್ಸಿಜನ್ ಜೊತೆ ವರ್ತಿಸಿದ್ವು ಅಂತಂದ್ರ ಮೆಟಾಲಿಕ್ ಆಕ್ಸೈಡ್ ಉಂಟಾಕತಿ. ಮೆಟಾಲಿಕ್ ಆಕ್ಸೈಡ್. ಅವು ಅಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ನಾನ್ ಮೆಟಾಲಿಕ್ ಆಕ್ಸೈಡ್ ಉತ್ಪತ್ತಿ ಆಗಿತ್ತು. ಅವುಗಳನ್ನ ಆಮೇಲೆ ಮತ್ತೆ ನೀರಿನಲ್ಲಿ ಕರಗಿಸಿದ ಜೊತೆ ಕೊರೆ ಅವಾಗ ಏನಾಕಿತ್ತು, ಆಸಿಡ್ ರಿಲೀಸ್ ಆಗಿತ್ತು. ಇಲ್ಲಿ ಏನಾಕತಿ, ಬೇಸ್ ಅಂತಂದ್ರೆ ಪ್ರತ್ಯಾಮ್ಲ ರಿಲೀಸ್ ಆಗುತ್ತ. ಯಾವಾಗ ಮೆಟಲ್ಗಳಿಂದ ಉತ್ಪತ್ತಿ ಆಗುತ್ತೆ. ಉದಾಹರಣೆ ನೋಡ್ರಿ, ಕ್ಯಾಲ್ಸಿಯಂ ಅನ್ನೋದು ಮೆಟಲ್. ಆಕ್ಸಿಜನ್ ಸೇರ್ತಂತ ಹೇಳ್ತಿಕೋರಿ, ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ. ಈ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನೀರಿನಲ್ಲಿ ಕರಗಿಸಿದಪ್ಪ ಅಂತಂದ್ರೆ ಏನಾಗತ್ರಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗುತ್ತದೆ. ಅಲ್ಲಿ ಏನಾಗಿತ್ತು, ಹೈಡ್ರೋಜನ್ ಇತ್ತು. ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಹೈಡ್ರಾಕ್ಸೈಡ್, OH ಗುಂಪು ಇರ್ತದೆ ನೋಡ್ರಿ. ಪ್ರತ್ಯಾಮ್ಲದಾಗ ಏನಿರತ್ರಿ, OH ಗುಂಪು ಇರ್ತತಿ. ಆಸಿಡ್ ಒಳಗೆ ಏನಿರತಿ, H ಅಥವಾ ಹೈಡ್ರೋಜನ್ ಗುಂಪು ಇರ್ತತಿ. ಇತರದ ಲಕ್ಷಣಗಳು ಏನಪ್ಪಾ ಅಂತಂದ್ರ ಅದು ಹುಳಿ ರುಚಿ ಇತ್ತು. ಇತರದ್ದು ಏನಪ್ಪಾ ಅಂತಂದ್ರ ಲಕ್ಷಣಗಳು ಏನ, ಕಹಿ ರುಚಿಯನ್ನ ಹೊಂದೈತಿ. ಇದ್ರ ಮೇಲೆ ಎಕ್ಸಾಮ್ದಾಗ ಕೇಳಿದ್ದ, ಕಹಿ ರುಚಿಯನ್ನ ಹೊಂದೈತಿ. ಅದು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಮಾಡಿತ್ತು. ಇದೇನಾಕತಿ, ಕೆಂಪು ಲಿಟ್ಮಸ್ ಅನ್ನ ನೀಲಿ ಲಿಟ್ಮಸ್ ಆಗಿ ಮಾಡುತ್ತದೆ. ಕೆಂಪು ಲಿಟ್ಮಸ್ ಅನ್ನ ನೀಲಿ ಲಿಟ್ಮಸ್ ಆಗಿ ಮಾಡುತ್ತದೆ. ಆಮೇಲೆ ಇವುಗಳ pH ವ್ಯಾಲ್ಯೂ ಎಷ್ಟಿರ್ತತಿ, ಅವುಗಳದ 7ಕ್ಕಿಂತ ಕಡಿಮೆ ಇತ್ತು. 7ಕ್ಕಿಂತ ಜಾಸ್ತಿ ಇರುತ್ತದೆ. pH ವ್ಯಾಲ್ಯೂ 7ಕ್ಕಿಂತ ಜಾಸ್ತಿ ಇರ್ತತಿ. ಆಮೇಲೆ ಇವು ಉತ್ತಮ ವಿದ್ಯುತ್ ವಾಹಕಗಳು. ಅವು ವಿದ್ಯುತ್ ವಾಹಕಗಳು. ಇವು ಏನಪ್ಪಾ ಅಂತಂದ್ರ ಉತ್ತಮ ವಿದ್ಯುತ್ ವಾಹಕಗಳು. ಅವ ನೀರಿನಲ್ಲಿ ಕರಗ್ತಿದ್ದು. ಇವೇನಪ್ಪಾ ಅಂತಂದ್ರೆ ನೀರಿನಲ್ಲಿ ಕರಗಂಗಿಲ್ಲ. ಇವೇನ್ರಿ, ನೀರಿನಲ್ಲಿ ಕರಗುವುದಿಲ್ಲ. ನೀರಿನಲ್ಲಿ ಕರಗುವುದಿಲ್ಲ. ಆಮೇಲೆ ಅಲ್ಲಿ ಏನಿರ್ತಾವು, H ಅಯಾನ್ಗಳು ಇದ್ದು. ಇಲ್ಲಿ ಏನಂತಪ್ಪ ಅಂದ್ರೆ OH ಅಯಾನ್ಗಳು ಇರ್ತಾವ. OH ಅಯಾನ್ಗಳು ಇರ್ತಾವ. ಇವುಗಳು ಅಲ್ಲೇ ಎಲೆಕ್ಟ್ರಾನ್ಗಳನ್ನ ರಿಲೀಸ್ ಮಾಡ್ತಿದ್ವು. ಯಾವ್ರಿ, ಆಸಿಡ್ಗಳು. ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಸ್ವೀಕಾರ ಮಾಡ್ತಾವು. ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುತ್ತವೆ. ಇವು ಡಿಫ್ರೆನ್ಸ್ ನೆನಪಿಟ್ಕೋರಿ, ಸ್ಟೇಟ್ಮೆಂಟ್ ವೈಸ್ ಕೇಳಬಹುದು. ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುತ್ತವೆ. ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುತ್ತವೆ. ಇವೇನಪ್ಪಾ ಅಂದ್ರೆ ಇವುಗಳ ಲಕ್ಷಣಗಳು. ಅಲ್ಲೇ ಮೆಟಲ್ ದಿಂದ ಆಗಿತ್ತು, ಇಲ್ಲಿ ಏನಾಕೈತಿ ನಾನ್ ಮೆಟಲ್ ದಿಂದ ಆಗಿತ್ತು. ಇಲ್ಲಿ ಮೆಟಲ್ ದಿಂದ ಪ್ರೊಡ್ಯೂಸ್ ಆಕಾವ ಪ್ರತ್ಯಾಮ್ಲಗಳು. ಕಹಿ ರುಚಿಯನ್ನ ಹೊಂದಿವೆ. ಕೆಂಪನ್ನ ನೀಲಿ ಲಿಟ್ಮಸ್ ಆಗಿ ಮಾಡ್ತಾವು. pH ವ್ಯಾಲ್ಯೂ 7ಕ್ಕಿಂತ ಜಾಸ್ತಿ ಇರ್ತತಿ. ವಿದ್ಯುತ್ ವಾಹಕಗಳಾಗಿವೆ. ನೀರಿನಲ್ಲಿ ಕರಗಂಗಿಲ್ಲ, ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ OH ಅಯಾನುಗಳು ಇರ್ತಾವ ನೋಡ್ರಿ. ಇಲ್ಲಿ OH ಅಯಾನು ಪ್ರೊಡ್ಯೂಸ್ ಆಗ್ತಲ್ರಿ. ಇಲ್ಲಿ OH ಅಂತಂದ್ರೆ ಏನ ನೆನಪಿಟ್ಕೋಬೇಕು, ಪ್ರತ್ಯಾಮ್ಲಿ ಅಂದಂಗದ. ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುತ್ತವೆ. pH ಸ್ಕೇಲ್ದಾಗ 7ಕ್ಕಿಂತ ಮುಂದೆ ಅಂತಂದ್ರೆ ಪ್ರತ್ಯಾಮ್ಲತೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ, ಪ್ರತ್ಯಾಮ್ಲತೆ ಜಾಸ್ತಿ ಆಗುವಂತ ಹೋಗತಿ. ಇಂಪಾರ್ಟೆಂಟ್ ಪ್ರತ್ಯಾಮ್ಲಗಳು. ಇಂಪಾರ್ಟೆಂಟ್ ಪ್ರಮುಖ ಪ್ರತ್ಯಾಮ್ಲಗಳು. ಪ್ರಮುಖ ಪ್ರತ್ಯಾಮ್ಲಗಳು. ಪ್ರಮುಖ ಪ್ರತ್ಯಾಮ್ಲಗಳು ಯಾವಪ್ಪ ಅಂತಂದ್ರ ಒಂದೇದ್ ನೋಡ್ರಿ, ಸೋಡಿಯಂ ಹೈಡ್ರಾಕ್ಸೈಡ್. OH ಬಂತಂದ್ರ ಹೈಡ್ರಾಕ್ಸೈಡ್ ಅಂದಂಗ ಅದ.
ಒಂದನೇದು ಯಾವ್ದ ಸೋಡಿಯಂ ಹೈಡ್ರಾಕ್ಸೈಡ್. NaOH. ಒಟ್ಟು OH ಬಂತಂದ್ರೆ ಏನು ನೆನಪಿಡ್ಬೇಕು? ಪ್ರತ್ಯಾಮ್ಲ ಅಂತ ನೆನಪಿಡ್ಬೇಕು. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಕಾಸ್ಟಿಕ್ ಸೋಡಾ ಎಂದು ಕರೆಯುತ್ತಾರೆ. ಇದನ್ನ ಕಾಸ್ಟಿಕ್ ಸೋಡಾ ಎಂದು ಕರೆಯುತ್ತಾರೆ. ಇದನ್ನು ಎಕ್ಸಾಮ್ದಾಗ ಭಾಳ ಕೇಳಿದ್ದಾರೆ. ಕಾಸ್ಟಿಕ್ ಸೋಡಾ ಎಂದು ಕರೆಯುತ್ತಾರೆ. ಅದ್ರೊಳಗ ಪ್ರಬಲವಾದ ಆಮ್ಲ ಯಾವ್ದಾಗಿತ್ತು? ಸಲ್ಫೂರಿಕ್ ಆಮ್ಲ ಆಗಿತ್ತು. ಇದ್ರೊಳಗೆ ಪ್ರಬಲವಾದ ಪ್ರತ್ಯಾಮ್ಲ ಯಾವ್ದಂತಂದ್ರೆ ಸ್ಟ್ರಾಂಗ್ ಬೇಸ್ ಯಾವ್ದಪ್ಪ ಅಂತಂತಂದ್ರ ಇದ ಯಾವ್ದ್ರಿ? ಪ್ರಬಲಕಾರಿ ಪ್ರತ್ಯಾಮ್ಲ. ಸ್ಟ್ರಾಂಗ್ ಆಮ್ಲ ಅಂತಂದ್ರೆ ಯಾವ್ದು ಬಂದಿತ್ತು? ಸಲ್ಫೂರಿಕ್ ಆಸಿಡ್. ಸ್ಟ್ರಾಂಗ್ ಪ್ರತ್ಯಾಮ್ಲ ಅಂತಂದ್ರೆ ಯಾವ್ದು ಬರ್ತೈತಿ? ಸೋಡಿಯಂ ಹೈಡ್ರಾಕ್ಸೈಡ್ ಬರ್ತೈತಿ. ಇದ್ರ ಯಾಕಂದ್ರೆ ಇದ್ರ pH ವ್ಯಾಲ್ಯೂ ಎಷ್ಟೈತಿ? 14 ಐತಿ. ಅದ್ರದ್ದು pH ವ್ಯಾಲ್ಯೂ ಎಷ್ಟಿತ್ತು? 1ಕ್ಕಿಂತ ಕಡಿಮೆ ಇತ್ತು. ಇವುಗಳನ್ನ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ಬಟ್ಟೆ ಸಾಬೂನುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಬಟ್ಟೆ ಸಾಬೂನುಗಳ ತಯಾರಿಕೆಯಲ್ಲಿ. ಬಟ್ಟೆ ಸಾಬೂನುಗಳ ತಯಾರಿಕೆಯಲ್ಲಿ ಅಂದ್ರೆ ಈಗ ಏನ ಬಟ್ಟೆನ ವಾಶ್ ಮಾಡಿರ್ತೇವಲ್ಲ, ಆ ಸೋಪ್ ಇರ್ತೈತಲ್ರಿ, ಆ ಸೋಪ್ಗಳ ತಯಾರಿಕೆಯಲ್ಲಿ ಏನ್ ಮಾಡ್ತಾರೋ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡ್ತಾರೋ. ಆಮೇಲೆ ರೇಷ್ಮೆ ಬಟ್ಟೆಗಳ ತಯಾರಿಕೆಯಲ್ಲಿ, ಕೃತಕ ರೇಷ್ಮೆ ಬಟ್ಟೆಗಳು, ಈಗ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಸಿಗುವಂತದಲ್ಲ, ಕೃತಕ ರೇಷ್ಮೆ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಬಟ್ಟೆಗಳ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತಾರೋ. ಆಮೇಲೆ ನೋಡ್ರಿ ನೆಕ್ಸ್ಟ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಯಾವ್ದು ಬರುತ್ತೆ? ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಸಿಯಂ ಅಂತ ಏನ್ ಬರುತ್ತೆ? ಕೆ ಬರ್ತದೆ, KOH. ಇದಕ್ಕೆ ಒಟ್ಟು OH ಬಂತಂದ್ರೆ ಪ್ರತ್ಯಾಮ್ಲ ಅಂತ ನೆನಪಿಟ್ಕೊಂಡ್ಬಿಡ್ಬೇಕು ನೀವು. ಇವುಗಳನ್ನ ಬಾತ್ ಸೋಪ್ ಅಂತಂದ್ರೆ ಸ್ನಾನದ ಸಾಬೂನುಗಳಲ್ಲಿ, ಆಗಲೇ ಸೋಡಿಯಂ ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ಯೂಸ್ ಮಾಡಿದ್ವು ಬಟ್ಟೆ ಸಾಬೂನುಗಳ ತಯಾರಿಕೆಯಲ್ಲಿ. ಇವುಗಳನ್ನ ಸ್ನಾನದ ಸಾಬೂನುಗಳ ಅಂದ್ರೆ ನಾವು ಏನು ಇದು ಮಾಡ್ತಾವಲ್ರಿ, ಸ್ನಾನ ಮಾಡುವಾಗ ಯೂಸ್ ಮಾಡ್ತಾವಲ್ಲ ಸೋಪ್, ಆ ಸೋಪ್ಗಳ ತಯಾರಿಕೆಗಳಲ್ಲಿ ಅದನ್ನ ಯೂಸ್ ಮಾಡ್ತಾರೋ. ಪೊಟ್ಯಾಸಿಯಂ ಅನ್ನ ಯೂಸ್ ಮಾಡ್ತಾರೋ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಬಯೋಡೀಸೆಲ್ ತಯಾರಿಕೆಯಲ್ಲಿ. ಬಯೋಡೀಸೆಲ್ ಅಂತಂದ್ರೆ ಏನ್ರಿ? ಜೈವಿಕ ಡೀಸೆಲ್ ಅಂದ್ರ ಎದರಿಂದ ಅಂತಂದ್ರ ಜೈವಿಕ ವಸ್ತುಗಳಿಂದ ರೆಡಿ ಆದಂತ ಡೀಸೆಲ್. ಜೈವಿಕ ವಸ್ತು ಅಂತಂದ್ರೆ ಏನ್ರಿ? ಯಾವ ಜೀವಂತ ಇರ್ತಾವಲ್ಲ ವಸ್ತುಗಳು ಅಥವಾ ಈ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅವುಗಳಿಂದ ರೆಡಿ ಆದಂತದ್ದು ಯಾವ್ದ್ರಿ? ಬಯೋಡೀಸೆಲ್. ಅದಕ್ಕೆ ಅವುಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಯೂಸ್ ಮಾಡ್ತಾರು. ಉದಾಹರಣೆ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಜಟ್ರೋಪಾ ಎನ್ನುವಂತಹ ಮರ ಐತ್ರಿ. ಜಟ್ರೋಪಾ ಮತ್ತು ಹೊಂಗೆ ಮರಗಳು, ಇವುಗಳಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಬಯೋಡೀಸೆಲ್ ನ ರೆಡಿ ಮಾಡ್ತಾರ. ಇವುಗಳಿಂದ ಏನ್ ಮಾಡ್ತಾರ್ರಿ? ಈ ಬಯೋಡೀಸೆಲ್ ನ ರೆಡಿ ಮಾಡ್ತಾರ. ಈ ಬಯೋಡೀಸೆಲ್ ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡ್ತಾರ. ಯಾಕೆ ಇವನ್ನ ಜಟ್ರೋಪಾ ಮತ್ತು ಹೊಂಗೆ ಮರಗಳನ್ನ ಯಾಕೆ ಯೂಸ್ ಮಾಡ್ತಾರ ಅಂತಂದ್ರೆ ಇವುಗಳಲ್ಲಿ ಆಯಿಲ್ ಪ್ರಮಾಣ ಜಾಸ್ತಿ ಇರ್ತತಿ. ಆಯಿಲ್ ಪ್ರಮಾಣ ಏನ್ತತ್ರಿ? ಜಾಸ್ತಿ ಇರ್ತತಿ. ಆಮೇಲೆ ಇವುಗಳು ಏನಪ್ಪಾ ಅಂದ್ರೆ ಹೊಳ್ಳಿ ಬೆಳ್ಯಾಕ ಬೀಜಗಳ ಅವಶ್ಯಕತೆ ಇಲ್ಲ. ತಾನೇ ಹಾಕಪ್ಪ ಅಂದ್ರೆ ಪ್ರೊಡ್ಯೂಸ್ ಹಾಕೊಂತ ಹೋಗ್ತಾವು, ಡೆವಲಪ್ ಹಾಕೊಂತ ಹೋಗ್ತಾವ. ಯಾವ್ರಿ? ಜಟ್ರೋಪ ಮತ್ತು ಹೊಂಗೆ ಮರಗಳು. ಅದರಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ಇವುಗಳನ್ನ ಬಯೋಡೀಸೆಲ್ ಗಳಲ್ಲಿ ಬಳಕೆ ಮಾಡ್ತಾರ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ನ ಎಲ್ಲಿ ಯೂಸ್ ಮಾಡ್ತಾರೋ? ಬಯೋಡೀಸೆಲ್ ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರ. ಮೂರನೇದು ಏನಪ್ಪಾ ಅಂತಂದ್ರ ಆಮೇಲೆ ಇವು ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಜಟ್ರೋಪ ಮತ್ತು ಹೊಂಗೆ ಮರಗಳನ್ನ ಪ್ರಾಣಿಗಳು ತಿನ್ನಂಗಿಲ್ರಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಇವು ನಾಶ ಆಗೋದು ಕಡಿಮೆ. ಅದಕ್ಕೆ ಈ ಜಟ್ರೋಪ ಮತ್ತು ಹೊಂಗೆ ಮರಗಳನ್ನ ಜಾಸ್ತಿ ಏನ್ ಮಾಡ್ತಾರಂದ್ರ ಬಯೋಡೀಸೆಲ್ ಗಳ ತಯಾರಿಕೆಯಲ್ಲಿ ಬಳಸ್ತಾರ. ಆಮೇಲೆ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಯಾವ್ದು ಬರ್ತತಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂತಂದ್ರೆ ಏನ್ ನೆನಪಿಟ್ಕೋಬೇಕು? ಪ್ರತ್ಯಾಮ್ಲ ಅಂತ ನೆನಪಿಟ್ಕೋಬೇಕು. OH ಅಂತಂದ್ರನ ಹೈಡ್ರಾಕ್ಸೈಡ್. OH ಅಂದ್ರೆ ಏನ್ರಿ? ಹೈಡ್ರಾಕ್ಸೈಡ್. ಇದಕ್ಕೆ ಏನಂತಾರಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಸುಣ್ಣದ ತಿಳಿ ನೀರು ಅಂತ ಕರೀತಾರೆ. ಇದಕ್ಕೆ ಸುಣ್ಣದ ತಿಳಿ ನೀರು ಅಂತ ಕರೀತಾರೆ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೂತ್ರ ಏನಪ್ಪಾ ಅಂತಂದ್ರ CaOH ಟಾಯ್ಸ್. OH ಬಂತಿಲ್ಲ ಇಲ್ಲಿ. ಸುಣ್ಣದ ತಿಳಿ ನೀರು ಇಂಗ್ಲಿಷ್ನಾಗ ಏನಂತಾರಪ್ಪ ಅಂದ್ರ ಲೈಮ್ ವಾಟರ್ ಅಂತ ಕರೀತಾರೆ. ಲೈಮ್ ಅಂತಂದ್ರ ಸುಣ್ಣ, ಲೈಮ್ ವಾಟರ್ ಅಂದ್ರೆ ಸುಣ್ಣದ ತಿಳಿ ನೀರು. ಆಮೇಲೆ ಇದು ಬಿಳಿ ಬಣ್ಣದಲ್ಲಿ ಇರ್ತೈತಿ. ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಗೋಡೆಗಳಲ್ಲಿ. ಈಗೇನ್ ಸುಣ್ಣ ಮೊದಲು ಬಿಡಿತಿರಲ್ರಿ, ಮೊದಲ ಮಣಿಗೆ ಸುಣ್ಣ ಹಚ್ತಿರಲ್ಲ, ಆ ಸುಣ್ಣವನ್ನು ಹಚ್ಚೋದು ಯಾವ್ದಪ್ಪ ಅಂತಂದ್ರೆ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಗೋಡೆಗಳಲ್ಲಿ ಸುಣ್ಣದ ರೂಪದಲ್ಲಿ ಇದನ್ನ ಹಚ್ತಾರ ಗೋಡೆಗಳಿಗೆ. ಅದು ಯಾಕೆ ಹಚ್ತಾರಪ್ಪ ಅಂತಂದ್ರ ಇವು ಸೂಕ್ಷ್ಮಾಣು ಜೀವಿಗಳನ್ನ ನಾಶ ಮಾಡ್ತಿದ್ರು. ನೋಡ್ರಿ, ಪ್ರತಿಯೊಂದು ಮೊದ್ಲಿನ ಕಾಲದಾಗ ಏನು ಮಂದಿ ಜನ ಯೂಸ್ ಮಾಡ್ತಿರಲ್ರಿ ಅವೆಲ್ಲಕ್ಕೂ ಸೈಂಟಿಫಿಕ್ ರೀಸನ್ ಇದ್ದು. ಈ ಸುಣ್ಣದ ತಿಳಿ ನೀರನ್ನ ಯೂಸ್ ಮಾಡೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ನಾಶವಾಗ್ತಿದ್ವು ಅಂತ.
ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸುಣ್ಣದ ತಿಳಿ ನೀರನ್ನ ಗೋಡೆಗಳಿಗೆ ಹಚ್ತಿದ್ರು. ಯಾವ್ದ್ರಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬಂತಂದ್ರ ಸ್ನಾನದ ಸಾಬೂನುಗಳಲ್ಲಿ ಮತ್ತು ಬಯೋಡೀಸೆಲ್ಗಳಲ್ಲಿ ಬಳಕೆ ಮಾಡ್ತಾರೆ. ಸ್ನಾನದ ಸಾಬೂನುಗಳಲ್ಲಿ ಮತ್ತು ಬಯೋಡೀಸೆಲ್ಗಳಲ್ಲಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್. ಇದನ್ನ ಎಕ್ಸಾಮ್ದಾಗ ಭಾಳ ಸಲ ಕೇಳಿದ್ದಾರೆ. ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ನೋಡ್ರಿ, ಇದು Mg. ಮ್ಯಾಗ್ನೇಸಿಯಂ ಅಂದ್ರೆ ಏನ್ರಿ? Mg. ಹೈಡ್ರಾಕ್ಸೈಡ್ ಅಂತಂದ್ರೆ ಏನ? OH2- ಇದು ಏನಪ್ಪಾ ಅಂದ್ರ ಬಿಳಿ ಹಾಲಿನ ಹಾಗೆ ಬಿಳಿ ಆಕಾರದಲ್ಲಿ ಇರ್ತತಿ. ಇದಕ್ಕೆ ಏನಂತಾರಪ್ಪ ಅಂದ್ರ ಇಂಪಾರ್ಟೆಂಟ್ ನೋಡ್ರಿ, ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಅಂತ ಕರೀತಾರ. ಇದನ್ನ ಎಕ್ಸಾಮ್ದಾಗ ಕೇಳಿದಾರ, ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ. ಇದು ಏನಪ್ಪಾ ಅಂತ ಎದಕ್ಕೆ ಯೂಸ್ ಪಾ ಅಂದ್ರೆ ನೋಡ್ರಿ, ನಮ್ಮೀಗ ಹೊಟ್ಟೆ ಒಳಗೆ ಏನಪ್ಪಾ ಅಂದ್ರೆ HCl ಪ್ರಮಾಣ ಅನ್ನೋದೇನ್ರಿ? ಒಂದು ಆಮ್ಲ. ಈಗ ನಾವು ಅಕಸ್ಮಾತ್ ಆಮ್ಲ ಯಾವಾಗ ರಿಲೀಸ್ ಆಗುತ್ತಾ? ಆಹಾರವನ್ನ ಡೈಜೆಷನ್ ಮಾಡಕ್ ರಿಲೀಸ್ ಆಗಿರತಿ. ಒಂದಷ್ಟು ನಾವು ಏನಾರ ಅಕಸ್ಮಾತ್ ಆಹಾರವನ್ನ ಸೇವನೆ ಮಾಡ್ಲಿಕ್ಕಪ್ಪ ಅಂತಂದ್ರೆ ಏನಾಗತ್ರಿ? ಈ HCl ಕಂಟಿನ್ಯೂ ರಿಲೀಸ್ ಹಾಕೊಂತಾನೆ ಇರ್ತದೆ ನಮ್ಮ ಹೊಟ್ಟೆ ಒಳಗ. ಅಕಸ್ಮಾತ್ ನಾವು ಊಟದು ಮಾಡಿರ್ತಂದ್ರೆ ಅದು ಡೈಜೆಷನ್ ಯೂಸ್ ಆಕತಿ, ಅವಾಗ ಏನಾಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ನಾವು ಊಟದು ಮಾಡ್ಲಿಕ್ಕಪ್ಪ ಅಂತಂದ್ರೆ ಈ HCl ಕಂಟಿನ್ಯೂ ರಿಲೀಸ್ ಆಗಿರತಿ, ಅವಾಗ ಏನಾಕತ್ರಿ? ನಮ್ಮ ಬಾಯಿ ಒಳಗೆ ಬಂದಂಗ ಆಕತಿ ಇದು. ಅವಾಗ ನೋಡಿ ಎಸಿಡಿಟಿ ಆಗೈತಿ ಅಂತಿರ್ತಾರಲ್ಲ, ಅದೇ ಎಸಿಡಿಟಿ ಅಂತಂದ್ರೆ ಏನ? ಈ HCl ನ ಪ್ರಮಾಣ ಜಾಸ್ತಿ ರಿಲೀಸ್ ಆಗಿರತಿ. ನಾರ್ಮಲ್ ಆಗಿ ರಿಲೀಸ್ ಆಗಿರತಿ. ಊಟ ಅದು ನಾವು ಕರೆಕ್ಟ್ ಆಗಿ ಮಾಡಿದಪ್ಪ ಅಂತಂದ್ರೆ ಆ ಊಟವನ್ನ ಡೈಜೆಷನ್ ಮಾಡಕ್ಕೆ ಇದು ಹೆಲ್ಪ್ ಆಕತಿ. ಯಾವುದು? HCl ಹೆಲ್ಪ್ ಆಕತಿ. ಆದ್ರೆ ಊಟವನ್ನು ಮಾಡ್ಲಿಕ್ಕಪ್ಪ ಅಂದ್ರೆ ಇದು ಕಂಟಿನ್ಯೂ ರಿಲೀಸ್ ಆಗೋದ್ರಿಂದ ನಮ್ಮ ಹೊಟ್ಟೆ ಒಳಗೆ ಮ್ಯಾಲ ಬಾಯಾಗ ಬಂದಂಗ ಆಕತಿ. ಅವಾಗ ಏನಾಕತ್ರಿ? ನಮ್ಗೆ ಎಸಿಡಿಟಿ ಆದಂಗ ಆಕತಿ. ಈ ಅಸಿಡಿಟಿಯನ್ನ ನಿವಾರಿಸಲು ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾನ ಬಳಸ್ತಾರೆ. ಈ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಅಂತಂದ್ರೆ ಯಾವ್ದ? ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್. ಇದನ್ನ ಎಕ್ಸಾಮ್ದಾಗ ಕೇಳಿದಾರೆ. ಈಗ ಉದಾಹರಣೆ ಅಂತಂದ್ರೆ ಈಗ ಇದು ಆಸಿಡ್ ಐತಿ, ಈ ಆಸಿಡ್ ಅನ್ನ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಬೇಸ್ ತಗೊಂಡ್ಬರ್ಬೇಕು. ಅದ ಯಾವ್ದ್ರಿ? ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ. ಉದಾಹರಣೆ ಈನೋದು ಕುಡ್ತಿರ್ ಗೊತ್ತು, ಈ ಈನೋ ಒಳಗೆ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಇರ್ತತಿ. ಅದಕ್ಕೆ ಏನಂತಾರಪ್ಪ ಇದಕ್ಕ ಆಂಟಾಸಿಡ್ ಅಥವಾ ಆಮ್ಲ ನಿರೋಧಕ ವಸ್ತು ಅಂತ ಕರೀತಾರ. ಆಮ್ಲ ನಿರೋಧಕ ವಸ್ತು ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ ಐದನೇದ ಅಮೋನಿಯಂ ಹೈಡ್ರಾಕ್ಸೈಡ್. ಯಾವುದು? ಅಮೋನಿಯಂ ಹೈಡ್ರಾಕ್ಸೈಡ್. ಈ ಅಮೋನಿಯಂ ಹೈಡ್ರಾಕ್ಸೈಡ್ ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಈ ನೋಡ್ರಿ, ಈ ಇದ್ರೊಳಗದು ಬಟ್ಟೆ ಒಳಗದು ಏನಾರ ಅಕಸ್ಮಾತ್ ಆಯಿಲ್ ಅಥವಾ ಇಂಕದು ಹೊತ್ತಿತ್ತು ಅಂತ ತಿಳ್ಕೊರಿ. ಬಟ್ಟೆಗಳಲ್ಲಿರುವಂತಹ ಆಯಿಲ್ ಮತ್ತ ಇಂಕ, ಆಯಿಲ್ ಆಗಿರ್ಬೋದು, ಇಂಕ, ಈಗ ಏನಾರ ಮಸಿ ಇತ್ತಿರ ಅಂತ ತಿಳ್ಕೊರಿ, ಅವು ಒಗದ್ರು ಹೋಗಂಗಿಲ್ಪ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡ್ತಾರ. ಇದನ್ನ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಕಲೆಗಳನ್ನ ದೊಡ್ಡ ಜಾಸ್ತಿ ಕಲೆ ಇದ್ದು ಅಂತ ತಿಳ್ಕೊರಿ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಬ್ಲೀಚಿಂಗ್ ಪೌಡರ್. ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ದಾಗ ಕೇಳಿದಾರೆ. ಬ್ಲೀಚಿಂಗ್ ಪೌಡರ್. ಈ ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ರಾಸಾಯನಿಕ ಹೆಸರಿನ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇದ್ರ ರಾಸಾಯನಿಕ ಸೂತ್ರವನ್ನು ಕೇಳಿದಾರು CaOCl2, ಕ್ಯಾಲ್ಸಿಯಂ ಆಕ್ಸೈಡ್. ಈ ಬ್ಲೀಚಿಂಗ್ ಪೌಡರ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೀರಿನ ಶುದ್ಧೀಕರಣದಲ್ಲಿ. ಈಗ ಅದು ಅಕಸ್ಮಾತ್ ಮಳೆ ಆಗಿರ್ಕಿಲ್ಲ ನೀರ್ ಸ್ವಚ್ಛ ಮಾಡಕ್, ಕ್ಲೀನ್ ಮಾಡಕ್ ಯೂಸ್ ಮಾಡ್ತಾರೆ. ಅವಾಗ ಸ್ಮೆಲ್ ಬಂದಾಗ ಹಾಕಿರೋದು ನೋಡ್ರಿ. ಅವಾಗ ಅದ್ ಯಾವ ಪೌಡರ್ಪ್ಪ ಅಂದ್ರೆ ಈ ಬ್ಲೀಚಿಂಗ್ ಪೌಡರ್. ಈಗ ಸ್ವಿಮ್ಮಿಂಗ್ ಪೂಲ್ದಾಗೂ ಅಕಸ್ಮಾತ್ ಏನಾರ ಬಾಳ ಇದು ಮಾಡಿರ್ತಾರೆ, ಯೂಸ್ ಮಾಡಿದ್ರ ಅಂತಂದ್ರೆ ಆ ಸ್ವಚ್ಛ ಮಾಡಕ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಪೇಪರ್ಗಳ ತಯಾರಿಕೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಹೆಸರೇನ್ರಿ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. CaO. ಆಕ್ಸಿ ಅಂತಂದ್ರೆ ಆಕ್ಸಿಜನ್, ಕ್ಯಾಲ್ಸಿಯಂ ಅಂದ್ರೆ Ca, ಕ್ಲೋರೈಡ್ ಅಂದ್ರೆ Cl2. ನೀರಿನ ಶುದ್ಧೀಕರಣಗಳಲ್ಲಿ ಮತ್ತು ಪೇಪರ್ಗಳ ತಯಾರಿಕೆಗಳಲ್ಲಿ ಬಳಸ್ತಾರೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಪ್ರತ್ಯಾಮ್ಲಗಳು. ಬ್ಲೀಚಿಂಗ್ ಪೌಡರ್, ಅಮೋನಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಅಂತಂದ್ರೆ ಗೊತ್ತಾದ ನಿಮ್ಗೆ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಅಥವಾ ಆಮ್ಲ ನಿರೋಧಕವಾಗಿ ಬಳಸ್ತಾರು. ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಗೊತ್ತಾದ ಸುಣ್ಣದ ತಿಳಿನೀರು, ಗೋಡೆಗಳಲ್ಲಿ ಬಳಸ್ತಾರ. ಅದ ಯಾಕಂದ್ರೆ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡ್ತತಿ. ಆಮೇಲೆ ಈ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಯೋಡೀಸೆಲ್ಗಳಲ್ಲಿ ತಯಾರಿಕೆಗಳಲ್ಲಿ ಬಳಸ್ತಾರು. ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಸ್ಟ್ರಾಂಗೆಸ್ಟ್ ಪ್ರತ್ಯಾಮ್ಲ ಯಾವ್ದಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಕಾಸ್ಟಿಕ್ ಸೋಡಾ ಅಂತ ಕರೀತಾರೆ. pH ಎಷ್ಟು ಇರುತ್ತೆ? 14 ಇರುತ್ತೆ. ಬಟ್ಟೆ ಸಾಬೂನುಗಳ ತಯಾರಿಕೆಗಳಲ್ಲಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ನ ಆಸಿಡ್ ಮುಗಿತು, ಬೇಸ್ ಮುಗಿತು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಲವಣಗಳು. ಯಾವ್ದು ಬರತ್ರಿ? ಲವಣಗಳು ಅಥವಾ ಸಾಲ್ಟ್. ಲವಣಗಳು ಅಥವಾ ಏನಪ್ಪಾ ಅಂದ್ರೆ ಸಾಲ್ಟ್ ಅಂತ ಕರೀತಾರೆ. ಇವು ಹೆಂಗ್ ಪ್ರೊಡ್ಯೂಸ್ ಆಕವಪ್ಪ ಅಂತಂದ್ರೆ ಈ ಆಸಿಡ್ಗಳು ಮತ್ತ ಬೇಸ ಎರಡೂ ಸೇರಿದಪ್ಪ ಅಂತಂದ್ರ ಏನಕ್ಕವ್ರಿ? ಸಾಲ್ಟ್ ಮತ್ತ ವಾಟರ್ ರಿಲೀಸ್ ಆಗತ್ತ. ಲವಣಗಳು ಮತ್ತು ನೀರು ಅಂದ್ರ ಆಮ್ಲಗಳು
ಮತ್ತು ಪ್ರತ್ಯಾಮ್ಲಗಳು ಎರಡೂ ಸೇರಿಸಿದ್ವು ಅಂತಂದ್ರೆ ಏನಾಕತ್ರಿ ಸಾಲ್ಟ್ ಲವಣಗಳು ರಿಲೀಸ್ ಆಕಾವು ಮತ್ತು ನೀರು ರಿಲೀಸ್ ಆಗತ್ತೆ. ಲವಣಗಳು ಯಾವಾಗ ರಿಲೀಸ್ ಆಕಾವ್ರಿ ಆಸಿಡ್ ಮತ್ತು ಬೇಸ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ ಏನಾಕವ್ರಿ ಲವಣಗಳು ರಿಲೀಸ್ ಆಕಾವು. ಇವುಗಳ ಲಕ್ಷಣಗಳೇನಪ್ಪ ಲವಣಗಳ ಈ ಲಕ್ಷಣಗಳು ಏನ ಸಾಲ್ಟದ ಲಕ್ಷಣಗಳು ಏನ ಇವೇನಪ್ಪ ಅಂದ್ರೆ ಉಪ್ಪಿನ ರುಚಿಯನ್ನ ಹೊಂದಿರ್ತಾವ. ಅವೇನ್ ಹೊಂದಿದ್ವು ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿದ್ದು, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿದ್ದು. ಇವೇನಪ್ಪಾ ಅಂದ್ರೆ ಉಪ್ಪಿನ ರುಚಿಯನ್ನ ಹೊಂದಿರ್ತಾವ. ಆಮೇಲೆ ಇವು ವಿದ್ಯುತ್ ವಾಹಕಗಳಾಗ್ಯಾವ. ಎಲ್ಲಾನು ವಿದ್ಯುತ್ ವಾಹಕಗಳು ಆಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಆಮೇಲೆ ಸಾಲ್ಟ್ ಆಗಿರ್ಬೋದು. ಇವು ಏನಪ್ಪಾ ಅಂದ್ರ ವಿದ್ಯುತ್ ವಾಹಕಗಳು. ಇವೇನ್ರಿ ನೀರಿನಲ್ಲಿ ಕರಗ್ತಾವ. ಆಸಿಡ್ಗಳು ಕರಗ್ತಾವು, ಆಮೇಲೆ ಸಾಲ್ಟ್ಗಳು ಕರಗ್ತಾವ. ಸಾಲ್ಟ್ ಅಂದ್ರೆ ಉಪ್ಪು ಅಂತ ಗೊತ್ತಾಕತ್ತೆ ನಿಮಗ. ಆದ್ರ ಕರಗಲಿದ್ದಂತ ಯಾವ್ದಂತ ಪ್ರತ್ಯಾಮ್ಲಗಳು ಏನಾಗಂಗಿಲ್ರಿ ಕರಗಂಗಿಲ್ಲ. ಆಮೇಲೆ ಇವು ಲಿಟ್ಮಸ್ ಕಾಗದ ಜೊತೆ ವರ್ತಿಸಂಗಿಲ್ಲ. ಅವು ಏನಾಕಿತ್ತು ಆಸಿಡ್ಗಳು ಕೆಂಪು ಬಣ್ಣಕ್ಕೆ ತಿರುಗಿಸಿದ್ವು ನೀಲಿಯನ್ನ, ಪ್ರತ್ಯಾಮ್ಲಗಳು ಏನ್ ಮಾಡ್ತಿದ್ವು ಕೆಂಪನ್ನ ನೀಲಿಯಾಗಿ ಮಾಡ್ತಿದ್ವು. ಇವೇನ್ ಮಾಡ್ತಾವು ಲಿಟ್ಮಸ್ ಕಾಗದ ಜೊತೆ ವರ್ತಿಸುವುದಿಲ್ಲ. ನೆಕ್ಸ್ಟ್ ಇಲ್ಲಿ ಆಮ್ಲಗಳು ಇರಂಗಿಲ್ಲ, ಪ್ರತ್ಯಾಮ್ಲಗಳು ಇರಂಗಿಲ್ಲ. ಇಂಪಾರ್ಟೆಂಟ್ ಲವಣಗಳು ಯಾವಪ್ಪ ಅಂತಂದ್ರ ಪ್ರಮುಖ ಲವಣಗಳು ಯಾವ ಬರ್ತಾವಂದ್ರ ನೋಡ್ರಿ ನೆನಪಿಟ್ಕೋರಿ. ಸೋಡಿಯಂ ಕ್ಲೋರೈಡ್ ಇದ್ರ ಸೂತ್ರ ಏನಪ್ಪಾ ಅಂತಂದ್ರ NaCl. ಈ NaCl ಇದ್ರದ್ದು ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರ ಇದಕ್ಕ ಟೇಬಲ್ ಸಾಲ್ಟ್ ಎಂದು ಕರೆಯುತ್ತಾರೆ. ಹೆಂಗ್ ಗ್ಲೂಕೋಸಿಗೆ ಟೇಬಲ್ ಶುಗರ್ ಅಂತ ಕರೀತಿದ್ರಲ್ಲ, ಇದಕ್ಕೇನಪ್ಪಾ ಅಂದ್ರ ಟೇಬಲ್ ಸಾಲ್ಟ್ ಎಂದು ಕರೆಯುತ್ತಾರೆ. ಏನ್ ಟೇಬಲ್ ಸಾಲ್ಟ್ ಅಂದ್ರೆ ನಾವು ನಾರ್ಮಲ್ ಆಗಿ ಏನ್ ಮನ್ಯಾಗ ಯೂಸ್ ಮಾಡ್ತಾವಲ್ರಿ ಆ ಸಾಲ್ಟ್, ಅದಕ್ಕೆ ಏನ್ ಕರೀತಾರು ಟೇಬಲ್ ಸಾಲ್ಟ್ ಅಂತ ಕರೀತಾರು. ಇದಕ್ಕೆ ಏನಂತಾರಂದ್ರ ಅಡುಗೆ ಉಪ್ಪು. ನಾವು ನಾರ್ಮಲಿ ಡೈಲಿ ಮನೆಯೊಳಗೆ ಯೂಸ್ ಮಾಡುವಂತ ಉಪ್ಪು ಯಾವ್ದಪ್ಪ ಅಂದ್ರ ಸೋಡಿಯಂ ಕ್ಲೋರೈಡ್. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಸಲೈನ್ ಸೊಲ್ಯೂಷನ್ ಎಂದು ಕರೆಯುತ್ತಾರೆ. ಸಲೈನ್ ಅಂತಂದ್ರೆ ಏನ್ರಿ ಸಾಲ್ಟ್ ಕಂಟೆಂಟ್ ಇರುವಂತದ. ಈ ಸಲೈನ್ ಸೊಲ್ಯೂಷನ್ ಅಂತಂದ್ರೆ ಏನ ಉಪ್ಪಿನ ಅಂಶ ಇರುವಂತ ಒಂದು ದ್ರಾವಣ. ಅದಕ್ಕೆ ಏನಂತಾರು ಸೋಡಿಯಂ ಕ್ಲೋರೈಡ್ ಸಲೈನ್ ಸೊಲ್ಯೂಷನ್ ಅಂತ ಕರೀತಾರು. ಅಡುಗೆಗೆ ರುಚಿಯನ್ನ ನೀಡ್ತತಿ. ಆಮೇಲೆ ಬಾಷ್ಪೀಕರಣ ವಿಧಾನದ ಮೂಲಕ ಸಮುದ್ರದಿಂದ ಉಪ್ಪನ್ನು ಪಡೆಯುತ್ತಾರೆ. ಇದನ್ನು ಕೇಳಿದಾರೆ ಎಕ್ಸಾಮ್ದಾಗ. ಯಾವ ವಿಧಾನ? ಆವಿಕರಣ ವಿಧಾನನು ಬಾಷ್ಪೀಕರಣ ವಿಧಾನನು. ನೋಡ್ರಿ ಆವಿಗೆ ಮತ್ತು ಬಾಷ್ಪೀಕರಣಕ್ಕೆ ಡಿಫ್ರೆನ್ಸ್ ಐತಿ. ಬಾಷ್ಪೀಕರಣ ವಿಧಾನದ ಮೂಲಕ ಹೇಳ್ತಂತ ಬಾಷ್ಪೀಕರಣ ವಿಧಾನದ ಮೂಲಕ ಏನ್ ಮಾಡ್ತಾರು ಸಮುದ್ರದಿಂದ ಉಪ್ಪನ್ನ ತಯಾರಿಸ್ತಾರ. ಸಮುದ್ರದಿಂದ ಉಪ್ಪನ್ನ ಏನಿದ ಬಾಷ್ಪೀಕರಣ ಅಂದ್ರೆ ಏನ, ಆವಿಕರಣ ಅಂದ್ರೆ ಏನ? ಆವಿಕರಣ ಅಂತಂದ್ರೆ ಏನ್ರಿ ನೀರ ಕುದ್ದು ಹೋಗ್ಬೇಕು ಅಂದ್ರ ಬಾಯ್ಲ್ ಆಗ್ಬೇಕು. ಆವಿಕರಣ ಅಂತಂದ್ರೆ ಏನಾಗುತ್ತ ಬಾಯ್ಲ್ ಆತಂತಂದ್ರ ಬಾಯ್ಲ್ ಆಗಿ ಏನ್ ನೀರ್ ಹೋಗತ್ತಲ್ರಿ ಅನಿಲ ರೂಪಕ್ಕೆ ಬರ್ತತಲ್ಲ, ಅದಕ್ಕೆ ಏನಂತಾರಪ್ಪ ಅಂದ್ರ ಆವಿಕರಣ ಅಂತ ಕರೀತಾರ. ಬಾಷ್ಪೀಕರಣ ಅಂತಂದ್ರ ಹಂಗಲ್ಲ, ಇದು ಬಾಯ್ಲಿಂಗ್ ಪಾಯಿಂಟ್ ಅನ್ನ ತಲುಪಂಗಿಲ್ಲ, ಅಂದ್ರೆ 100°C ಅನ್ನ ತಲುಪಂಗಿಲ್ಲ. ಅದಕ್ಕಿಂತ ಮುಂಚೆ ಏನಾಕತ್ತಪ್ಪ ಅಂತಂದ್ರ ನೀರು ಆವಿ ಆಗತ್ತ. ಉದಾಹರಣೆ ಅಂತಂದ್ರೆ ಈಗ ಬಟ್ಟೆ ಒಣಗ್ ಹಾಕಿರ್ತೇವೆ ನೀವು, ಆ ಬಟ್ಟೆ ಒಣಗ್ ಹಾಕಿದಾಗ ಅದರಿಂದ ನೀನು ಒಣಗ್ತಲ್ರಿ ಆ ಒಣಗುವಂತ ಕ್ರಿಯೆ ಯಾವ್ದಪ್ಪ ಅಂದ್ರೆ ಬಾಷ್ಪೀಕರಣ. ಅಲ್ಲಿ ಏನಾಗಂಗಿಲ್ಲ, ನೀರು ಕುದಿಯಂಗಿಲ್ಲ, ನೀರು ಬಾಯ್ಲಿಂಗ್ ಪಾಯಿಂಟ್ ತಲುಪಂಗಿಲ್ಲ. ಆದ್ರೂ ಏನಾಗತ್ತ ನೀರು ಆವಿಯಾಗಿ ಹೋಗುತ್ತೆ. ಅದೇನ್ರಿ ಬಾಷ್ಪೀಕರಣ ವಿಧಾನ. ಆದ್ರ ಆವಿಕರಣ ಬಂತಂತಂದ್ರ ನೀರ್ ಕುದ್ದು ಏನಾಗಬೇಕು ಬಾಯ್ಲಿಂಗ್ ಪಾಯಿಂಟ್ ತಲುಪಿ ಏನಾಗಬೇಕು ಅಂತಂದ್ರ ಅನಿಲ ರೂಪಕ್ಕೆ ಹೋಗ್ಬೇಕು. ಆದ್ರೆ ಇಲ್ಲಿ ಹಂಗಾಗಲ್ಲ, ಬಾಯ್ಲ್ ಆಗೋಕ್ಕಿಂತ ಮುಂಚೆನೆ ಏನಾಕತ್ತಪ್ಪ ಅಂದ್ರೆ ಅನಿಲ ರೂಪಕ್ಕೆ ಹೋಗತಿ. ಅದ್ ಯಾವಪ್ಪ ಅಂದ್ರ ಬಾಷ್ಪೀಕರಣ. ಆಮೇಲೆ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಆಹಾರ ಸಂರಕ್ಷಣೆಯಲ್ಲಿ. ಅದನ್ರಿ ಉಪ್ಪನ್ನ ಆಹಾರ ಸಂರಕ್ಷಣೆಯಲ್ಲಿ ಈಗ ಇದನ್ನದು ಒಯ್ತಿರ್ತಾರ ಗೊತ್ತ್ರಿ, ಮೀನ ಮಾಂಸದು ಒಯ್ತಿರ್ತಾರಲ್ಲ, ಅವಾಗ ಏನ್ ಮಾಡ್ತಾರ್ರಿ ಈ ಉಪ್ಪನ್ನ ಅಥವಾ ಹಾಕಿರ್ತಾರ. ಅದರಿಂದ ಏನಾಗಲ್ಲಪ್ಪ ಅಂತಂದ್ರ ಏನಾಗಲ್ರಿ ಅವು ಕೆಡಂಗಿಲ್ಲ. ಏನ ಉಪ್ಪು ಮತ್ತ ಈ ಮಾಂಸವನ್ನ ಶೇಖರಣೆ ಮಾಡಕ. ನೆಕ್ಸ್ಟ್ ನೋಡ್ರಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಲವಣ ಯಾವ್ದಪ್ಪ ಅಂತಂದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಂದ್ರೆ ಏನ, ಇದು ಬಿಳಿ ಬಣ್ಣದಲ್ಲಿ ಇರ್ತತ್ರಿ. ಬಿಳಿ ಬಣ್ಣದಲ್ಲಿ ಇರ್ತತಿ. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಸುಣ್ಣದ ಕಲ್ಲು. ಇದಕ್ಕೇನಂತಾರ್ರಿ ಸುಣ್ಣದ ಕಲ್ಲು ಅಂತ ಕರೀತಾರ. ಈ ಸುಣ್ಣದ ಕಲ್ಲಿನಿಂದ ಏನ್ ರೆಡಿ ಮಾಡ್ತಾರು, ಅಮೃತ ಶಿಲೆಯನ್ನ ರೆಡಿ ಮಾಡ್ತಾರ, ಅಂದ್ರೆ ಗ್ರಾನೈಟ್ ಅನ್ನ ರೆಡಿ ಮಾಡ್ತಾರ. ಎದ್ರ ಬಗ್ಗೆ ಹೇಳ್ತೇವೆ ನಾವೀಗ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಇವೆಲ್ಲ ಏನಪ್ಪಾ ಅಂದ್ರೆ ಸಾಲ್ಟ್ಗಳು. ಆಸಿಡ್ ನೋಡಿದ್ವು, ಬೇಸ್ ನೋಡಿದ್ವಿ, ಈಗ ಸಾಲ್ಟ್ ನೋಡತ್ತೇವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ರ ಸೂತ್ರ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಏನ್ರಿ Ca, ಕಾರ್ಬೋನೇಟ್ ಅಂದ್ರೆ ಏನ CO3, CaCO3. ಸುಣ್ಣದ ಕಲ್ಲು ಅಂತ ಕರೀತಾರೆ ಇದಕ್ಕೆ, ಸುಣ್ಣದ ಕಲ್ಲು.
ಈ ಸುಣ್ಣದ ಕಲ್ಲಿನಿಂದನೇ ಏನ್ ರೆಡಿ ಮಾಡ್ತಾರಪ್ಪ ಅಂದ್ರ ಅಮೃತ ಶಿಲೆಯನ್ನ ರೆಡಿ ಮಾಡ್ತಾರ. ಅಂದ್ರ ಅಮೃತ ಶಿಲೆ ಎದ್ರಿಂದ ರೆಡಿ ಆದಂಗಾತು, ಕ್ಯಾಲ್ಸಿಯಂ ಕಾರ್ಬೋನೇಟ್ ದಿಂದ ರೆಡಿ ಆದಂಗಾತು. ಆಮೇಲೆ ಇದಕ್ ಮಾರ್ಬಲ್, ಲೈಮ್ ಸ್ಟೋನ್ ಅಥವಾ ಮಾರ್ಬಲ್ ಅಂತ ಹೇಳಿ ಕರೀತಾರ. ಮಾರ್ಬಲ್ ಅಂತ ಹೇಳಿ ಕರೀತಾರ. ಮಾರ್ಬಲ್ ಕಲ್ ಅಂತ ಗೊತ್ತ್ರಿ. ಅವು ಎದ್ರಿಂದ ರೆಡಿ ಆಗಿರ್ತಾವು, ಇವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ರೆಡಿ ಆಗಿರ್ತಾವ. ಆಮೇಲೆ ನೋಡ್ರಿ ಮೊಟ್ಟೆಗಳ ಕವಚ, ಈ ಎಗ್ ಇರ್ತಾವ ಗೊತ್ತ್ರಿ, ಅವುಗಳ ಕವಚ ಎದ್ರಿಂದ ರೆಡಿ ಆಗಿರ್ತಪ್ಪ ಅಂದ್ರೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ದಿಂದ ರೆಡಿ ಆಗಿರ್ತತಿ. ಆಮೇಲೆ ಸಿಮೆಂಟ್ ತಯಾರಿಕೆಗಳಲ್ಲಿ ಬಳಸ್ತಾರ, ಸಿಮೆಂಟ್ಗಳ ತಯಾರಿಕೆಗಳಲ್ಲೂ ಬಳಸ್ತಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಮೇಲೆ ಟೂತ್ ಪೇಸ್ಟ್ಗಳಲ್ಲೇನು ಬಳಕೆ ಮಾಡ್ತಾರೆ. ಆ ಉಪ್ಪು ಅಂತಿರೋದ್ ಗೊತ್ತ್ರಿ, ಆ ಉಪ್ಪಿನ ಅಂಶನೇ ಯಾವ್ದಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ಇರಂಗಿಲ್ಲ ಅಲ್ಲಿ. ಆ ಟೂತ್ ಪೇಸ್ಟ್ ನಲ್ಲಿ ಇರುವಂತಹ ಉಪ್ಪು ಯಾವ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಮೇಲೆ ಚಾಕ್ಪೀಸ್, ಈ ಚಾಕ್ಪೀಸ್ ಇರ್ತಾವ ಗೊತ್ತ್ರಿ, ಇದ್ರೊಳಗೆ ಬರೀತಿರ್ತಾರೆ ಬೋರ್ಡ್ ಮೇಲೆ. ಆ ಚಾಕ್ಪೀಸ್ ನಲ್ಲಿರುವಂತಹ ಉಪ್ಪು ಆಮ್ಲ ಎದ್ರಿಂದ ರೆಡಿ ಆಗಿರತ್ತಪ್ಪ ಅಂದ್ರೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ರೆಡಿ ಆಗಿರ್ತತಿ. ಯಾವ್ಯಾವ್ದು ಬಂತು? ಸುಣ್ಣದ ಕಲ್ಲು ಬಂತು, ಎದ್ರಿಂದ ಅಮೃತಶಿಲೆ ರೆಡಿ ಆಕತಿ. ಆಮೇಲೆ ಮಾರ್ಬಲ್ ಕಲ್ಲು ಅಂತ ಕರೀತಾರ, ಮೊಟ್ಟೆಗಳ ಕವಚಗಳಲ್ಲಿ ಇರ್ತತಿ. ಆಮೇಲೆ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರ. ಆಮೇಲೆ ಟೂತ್ ಪೇಸ್ಟ್ ಗಳ ತಯಾರಿಕೆಯಲ್ಲಿ ಬಳಸ್ತಾರ. ಆಮೇಲೆ ಚಾಕ್ಪೀಸ್ ಗಳ ತಯಾರಿಕೆಗಳಲ್ಲಿ ಬಳಸ್ತಾರೆ. ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಕಾಪರ್ ಸಲ್ಫೇಟ್. ಕಾಪರ್ ಅಂತಂದ್ರೆ ಏನ್ರಿ? Cu. ಸಲ್ಫೇಟ್ ಅಂದ್ರೆ ಏನ? SO4. ಕಾಪರ್ ಸಲ್ಫೇಟ್. ಇದಕ್ಕ ಮೇಲು ತುತ್ತಿ ಅಂತ ಕರೀತಾರೆ. ಇದನ್ನ ಎಕ್ಸಾಮ್ದಾಗ ಕೇಳಿದಾರೆ, ಮೇಲು ತುತ್ತಿ ಅಂತ ಕರೀತಾರೆ ಇದಕ್ಕೆ. ಎದಕ್ಕ? ಕಾಪರ್ ಸಲ್ಫೇಟ್. ಆಮೇಲೆ ಇದು ಯಾವ ಆಕಾರದಾಗಿರತ್ತಪ್ಪ ಅಂತಂದ್ರೆ ನೀಲಿ ಬಣ್ಣದಲ್ಲಿ ಇರ್ತತಿ. ಇದು ಏನಪ್ಪಾ ಅಂತಂದ್ರೆ ಹೊಳಿತಿರ್ತದಂತ. ಇದು ನೀಲಿ ಬಣ್ಣದಾಗಿರ್ತತಿ ಮತ್ತೆ ಇದು ಹೊಳಿತಿರ್ತದಂತ. ನಾವು ಹೊಳಿತದ ಅಂತ ಹೇಳಿ ಅನ್ನೋದಕ್ಕೆ ಈಗ ಲ್ಯಾಟಿನ್ ಭಾಷೆ ಒಳಗೆ ಏನಂತ ಕರಿತಿದ್ರು? ವಿಟ್ರಿಯೋಲ್ ಅಂತ ಕರಿತಿದ್ರು. ಇದಕ್ಕೆ ಏನಂತಾರಪ್ಪ ಅಂದ್ರೆ ಕಾಪರ್ ಸಲ್ಫೇಟಿಗೆ ಬ್ಲೂ ವಿಟ್ರಿಯೋಲ್ ಅಂತ ಕರೀತಾರೆ. ಯಾಕೆ ಬ್ಲೂ ವಿಟ್ರಿಯೋಲ್ ಬಂತು? ಅದು ನೀಲಿ ಬಣ್ಣದಾಗೈತಿ. ಯಾಕೆ ವಿಟ್ರಿಯೋಲ್ ಅಂತ ಬಂತು? ಅದು ಹೊಳಿತತಿ. ಅದಕ್ಕೆ ಏನಪ್ಪಾ ಅಂದ್ರೆ ಬ್ಲೂ ವಿಟ್ರಿಯೋಲ್ ಅಂತ ಹೇಳಿ ಕರೀತಾರು. ಯಾವುದು? ಕಾಪರ್ ಸಲ್ಫೇಟ್. ಆಮೇಲೆ ಇವುಗಳನ್ನ ಶಿಲೀಂಧ್ರಗಳನ್ನ ನಾಶ ಮಾಡಲು ಬಳಕೆ ಮಾಡುತ್ತಾರೆ. ಯಾವುದು? ಕಾಪರ್ ಸಲ್ಫೇಟ್. ಮೇಲು ತುತ್ತಿ ಅಂತ ಕರೀತಾರೆ. ಇದನ್ನ ಎಕ್ಸಾಮ್ ದಾಗ ಕೇಳಿದಾರು. ಆಮೇಲೆ ಬ್ಲೂ ವಿಟ್ರಿಯೋಲ್ ಯಾವ್ದಂತ ಹೇಳ್ಬೇಕು? ಕಾಪರ್ ಸಲ್ಫೇಟ್. ಅದಕ್ಕೆ ಬ್ಲೂ ವಿಟ್ರಿಯೋಲ್ ಯಾಕೆ ಕರೆದ್ರು? ಅದು ನೀಲಿ ಬಣ್ಣದಲ್ಲಿ ಇರ್ತತಿ. ಆಮೇಲೆ ವಿಟ್ರಿಯೋಲ್ ಅಂದ್ರೆ ಏನ್ರಿ? ಅದು ಹೊಳಿತಿರ್ತತಿ. ಲ್ಯಾಟಿನ್ ಭಾಷೆದಾಗ ಹೊಳಿದು ಅಂತಂದ್ರೆ ಏನ? ವಿಟ್ರಿಯೋಲ್. ಅದ ನಾವು ವೈಟ್ ವಿಟ್ರಿಯೋಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎದ್ರೊಳಗ ಆಮ್ಲ ಒಳಗೆ ವೈಟ್ ಏನದ ವಿಟ್ರಿಯೋಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ್ದು ಬರ್ತದ? ಸಲ್ಫೂರಿಕ್ ಆಸಿಡ್ ಬರ್ತಿತ್ತು. ಯಾವುದು? ಆಯಿಲ್ ಆಫ್ ವಿಟ್ರಿಯೋಲ್. ಅದು ವೈಟ್ ಅಲ್ಲ, ಆಯಿಲ್ ಆಫ್ ವಿಟ್ರಿಯೋಲ್ ಯಾವ್ದು ಬರುತ್ತೆ? ಸಲ್ಫೂರಿಕ್ ಆಸಿಡ್. ಅದು ಆಯಿಲ್ ಇರ್ತಿತ್ತು, ಕರೆ ಹೊಳಿತಿತ್ತದ. ಯಾವ್ದ್ರಿ? ಸಲ್ಫೂರಿಕ್ ಆಸಿಡ್. ಹಂಗ ಬ್ಲೂ ವಿಟ್ರಿಯೋಲ್ ಬಂತಂದ್ರೆ ಕಾಪರ್ ಸಲ್ಫೇಟ್. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಇದು ಇಂಪಾರ್ಟೆಂಟ್. ಇದರ ಸೂತ್ರ ಕೇಳಿದಾರೆ ಎಕ್ಸಾಮ್ದಾಗ. NaH ಬೈ ಬಂತಂದ್ರೆ NaH, ಬರೀ ಕಾರ್ಬೋನೇಟ್ ಬಂದಿತ್ತಂದ್ರ Na2CO3 ಬರ್ತೈತಿ. ಆದ್ರೆ ಇಲ್ಲೇ ಬೈ ಬಂದಂದ್ರೆ ಏನಾಕತಿ? NaHCO3 ಬರ್ತೈತಿ. ಸೋಡಿಯಂ ಬೈಕಾರ್ಬೋನೇಟ್. ಏನ್ ನೆನ್ಪಿಡ್ಬೇಕಪ್ಪ ಅಂತಂದ್ರ ಬಾಯಿ ಬಂತಂತ ಹೇಳ್ತಿಕೋರಿ, ಬೇಕಿಂಗ್ ಸೋಡಾ. ಬಾಯಿ ಬಂತಂತಂದ್ರ ಬೇಕಿಂಗ್ ಸೋಡಾ ತಯಾರಿಕೆಗೆ ಬಳಸ್ತಾರೆ. ಅದನ್ನ ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಏನ್ರಿ? ಬೇಕಿಂಗ್ ಸೋಡಾ ಅಂತಂದ್ರೆ ಏನ? ಅಡುಗೆ ಸೋಡಾ ಅನ್ನಂಗಿದೆ. ಅಡುಗೆ ಮನೆಯೊಳಗೆ ನಾವು ಇದನ್ನ ಯೂಸ್ ಮಾಡ್ತಾ ಗೊತ್ತ್ರಿ. ಸೋಡಾ ಇದ್ರ ಪುಡಿ ಇರ್ತಲ್ಲ, ಅದು ಲಿಂಬೆನೊಳಗೆ ಹಾಕಿ ಕುಡಿತೇವಲ್ಲ, ಅದೇ ನೋಡ್ಪ ಯಾವ್ದಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಯಾವ್ದ್ರಿ? ಬೇಕಿಂಗ್ ಸೋಡಾ ಅಂತ ಕರೀತಾರು. ಆಮೇಲೆ ಈ ಬೇಕಿಂಗ್ ಪೌಡರ್ನ ಹೆಂಗ್ ರೆಡಿ ಮಾಡ್ತಾರಂತಂದ್ರ ಬೇಕಿಂಗ್ ಪೌಡರ್ನ ಈ ಸೋಡಿಯಂ ಬೈಕಾರ್ಬೋನೇಟ ಮತ್ತು ಇದ್ರ ಜೊತೆ ಏನ್ ಮಿಕ್ಸ್ ಮಾಡ್ತಾರಪ್ಪ ಅಂದ್ರೆ ಟಾರ್ಟಾರಿಕ್ ಆಮ್ಲ. ಇವೆರಡನ್ನು ಸೇರಿಸಿದ್ದು ಅಂತ ಹೇಳ್ತಿಕೋರಿ. ಸೋಡಿಯಂ ಬೈಕಾರ್ಬೋನೇಟ್ ಅನ್ನೋದು ಪ್ರತ್ಯಾಮ್ಲ, ಟಾರ್ಟಾರಿಕ್ ಆಮ್ಲ ಅನ್ನೋದು ಆಮ್ಲ. ಎರಡು ಕೂಡ ಸೇರಿ ಏನಾಗತ್ತೆ? ನೀರು ಇದಾಗುತ್ತೆ, ಸಾಲ್ಟ್ ಆಗುತ್ತೆ. ಅವಾಗ ಸೋಡಿಯಂ ಬೈಕಾರ್ಬೋನೇಟ್ ಮತ್ತು ಟಾರ್ಟಾರಿಕ್ ಆಮ್ಲ ಸೇರಿ ಏನಾಗತ್ತಪ್ಪ ಅಂದ್ರೆ ಬೇಕಿಂಗ್ ಸೋಡಾ ರೆಡಿ ಆಗುತ್ತೆ. ಅಂದ್ರೆ ಬೇಕಿಂಗ್ ಸೋಡಾದಾಗ ಇದು ಯೂಸ್ ಆಯ್ತು, ಈ ಸೋಡಿಯಂ ಬೈಕಾರ್ಬೋನೇಟ್ ಅನ್ನೋದು ಯೂಸ್ ಆಯ್ತು. ಆಮೇಲೆ ಇದಕ್ಕೆ ಅಡುಗೆ ಸೋಡಾ ಅಂತ ಕರೀತಾರೆ. ಬಾಯಿ ಬಂತಂತ ನೆನ್ಪಿಟ್ಕೋಬೇಕು ನೀವು, ಅಡುಗೆ ಸೋಡಾ ಅಂತ ನೆನ್ಪಿಟ್ಕೋಬೇಕು. ಆಮೇಲೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಬೇಕಿಂಗ್ ಸೋಡಾನ ಬೇಕರಿಗಳಲ್ಲಿ ಏನ್ ಮಾಡ್ತಾರ್ರಿ? ಅವುಗಳು ಸಾಫ್ಟ್ ಆಗಕ್ಕೆ ಬೇಕರಿಗಳಲ್ಲಿ ಆಹಾರ ತಯಾರಿಕೆಗಳಲ್ಲಿ ಬಳಸ್ತಾರೆ. ಆ ಆಹಾರ ಏನಪ್ಪಾ ಅಂತಂದ್ರೆ ಸಾಫ್ಟ್ ಆಗಕ್ಕ, ಆಹಾರ ಪದಾರ್ಥಗಳಲ್ಲಿ ಸಾಫ್ಟ್ ಆಗಲು ಏನ್ ಮಾಡ್ತಾರ್ರಿ? ಈ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಯಾವ್ದು ನೋಡ್ರಿ? ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಜಿಂಕ್ ಸಲ್ಫೇಟ್. ಈ ಜಿಂಕ್ ಸಲ್ಫೇಟ್ ಇದರ ಸೂತ್ರ ಏನಪ್ಪಾ ಅಂತಂದ್ರೆ
ZnSO4. ಈ ಜಿಂಕ್ ಸಲ್ಫೇಟ್ ಯಾವ ಕಲರ್ದಾಗ ಇರತ್ತಪ್ಪ ಅಂದ್ರೆ ಬಿಳಿ ಬಣ್ಣದಲ್ಲಿ ಇರ್ತದೆ. ಇದು ಬಿಳಿ ಬಣ್ಣದಲ್ಲಿ ಇರುತ್ತದೆ. ಆಮೇಲೆ ಇದಕ್ಕೇನಂತಾರಪ್ಪ ಅಂದ್ರೆ ವೈಟ್ ವಿಟ್ರಿಯೋಲ್ ಎಂದು ಕರೆಯುತ್ತಾರೆ. ನೋಡ್ರಿ ಯಾವ ಒಂದು ಆಯಿಲ್ ಆಫ್ ವಿಟ್ರಿಯೋಲ್ ಅಂತಂದ್ರೆ ಯಾವ್ದು ಬರುತ್ತೆ? H2SO4 ಅಂದ್ರೆ ಸಲ್ಫೂರಿಕ್ ಆಸಿಡ್ ಅಥವಾ ಗಂಧಕಾಮ್ಲ ಬರ್ತತಿ. ಬ್ಲೂ ವಿಟ್ರಿಯೋಲ್ ಬಂತಂದ್ರೆ ಕಾಪರ್ ಸಲ್ಫೇಟ್ ಬರ್ತತಿ. ಆಮೇಲೆ ಜಿಂಕ್ ಸಲ್ಫೇಟ್ ಅಂದ್ರೆ ಏನ್ ಬರ್ತತಿ? ವೈಟ್ ವಿಟ್ರಿಯೋಲ್ ಅಂತ ಬರ್ತತಿ. ಈ ವೈಟ್ ವಿಟ್ರಿಯೋಲ್ ಅಂತ ಯಾಕೆ ಕರೀತಾರೋ ಅದು ಬಿಳಿ ಬಣ್ಣವನ್ನ ಹೊಂದೈತಿ. ಮತ್ತು ವಿಟ್ರಿಯೋಲ್ ಅಂತಂದ್ರೆ ಏನ ಲ್ಯಾಟಿನ್ ಭಾಷೆ ಒಳಗ ವಿಟ್ರಿಯೋಲ್ ಅಂತಂದ್ರ ಹೊಳೆಯುವುದು ಎಂದರ್ಥ. ಅದಕ್ಕೆ ಇದು ಬಿಳಿ ಆಕಾರದಾಗ ಇದ್ದು ಹೊಳಿತೈತಿ. ಅದಕ್ಕಾಗಿ ಏನಂತ ಕರೀತಾರೆ? ಇದಕ್ಕೆ ವೈಟ್ ವಿಟ್ರಿಯೋಲ್ ಅಂತ ಕರೀತಾರು. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಔಷಧಿಗಳ ತಯಾರಿಕೆಗಳಲ್ಲಿ ಬಳಸ್ತಾರು. ಇದನ್ರಿ ವೈಟ್ ವಿಟ್ರಿಯೋಲ್ ನ ಬಳಸ್ತಾರು. ನೋಡ್ರಿ pH ಇದು ಎಲ್ಲ ಏನಪ್ಪಾ ಅಂತಂದ್ರೆ ಆಸಿಡ್ ಬೇಸ್ ಸಾಲ್ಟ್ ಬಗ್ಗೆ ಆಯ್ತು. ಆಮೇಲೆ ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ದು ಕೇಳ್ತಾರಪ್ಪ ಅಂದ್ರೆ pH ವ್ಯಾಲ್ಯೂ ಬಗ್ಗೆ ಕೇಳ್ತಿರ್ತಾರ. pH ಅಂತಂದ್ರೆ ಏನ್ರಿ ಪವರ್ ಆಫ್ ಹೈಡ್ರೋಜನ್ ಅಥವಾ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂದಂಗ. ಇದ್ರೋಸ್ಗೆ ಏನ್ರಪ್ಪ ಅಂದ್ರೆ ಇದ ಪವರ್ ಆಫ್ ಹೈಡ್ರೋಜನ್ ಅದ. ನೋಡ್ರಿ ಆಮ್ಲ ಬಗ್ಗೆ ಹೇಳುವಾಗ ನಾ ಹೇಳಿದ್ನಿ ಗೊತ್ತ್ರಿ, ಆಮ್ಲ ಒಳಗೆ ಏನ್ ಇರ್ತೈತಿ? ಹೈಡ್ರೋಜನ್ ಅಂತ ಇರತ್ತೆ. ಎಷ್ಟು ಹೈಡ್ರೋಜನ್ ಇರ್ತಾವಲ್ಲ ಅಷ್ಟು ಆಸಿಡಿಟಿ ಜಾಸ್ತಿ ಇರತ್ತ ಅಂದಂಗ. ಅದಕ್ಕೆ ಏನಪ್ಪಾ ಅಂದ್ರೆ ಪವರ್ ಆಫ್ ಹೈಡ್ರೋಜನ್. pH ವ್ಯಾಲ್ಯೂ ಹೆಂಗಾಗುತ್ತೆ? ಆ ಸ್ಕೇಲ್ ಬಗ್ಗೆ ಹೇಳಿದ್ನಿ ನಾನು ನಿಮ್ಗೆ. 7 ಐತಿ, 14 ಐತಿ. ಇಲ್ಲಿಂದ ಇಲ್ಲಿ ಬಂತಂದ್ರೆ ಏನಾಗತ್ರಿ? ಆಮ್ಲೀಯತೆ ಕಡಿಮೆ ಆಗುತ್ತೆ. ಆದ್ರೆ 7ರಿಂದ 3 ತಂದ್ರೆ ಪ್ರತ್ಯಾಮ್ಲತೆ ಜಾಸ್ತಿ ಆಗುತ್ತೆ. 7 ಅಂತಂದ್ರೆ ಏನ್ರಿ? ನ್ಯೂಟ್ರಲ್ ಅಂದಂಗ. ಇಲ್ಲಿ ಎಕ್ಸಾಮ್ದಾಗ ಏನ್ ಕೇಳ್ತಾರಪ್ಪ ಅಂತಂದ್ರ ಮಾನವನ ರಕ್ತದ pH ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದ್ರ 7.3ರಿಂದ 7.4 ಐತಿ. ಆಮೇಲೆ ಆಸಿಡ್ ರೈನ್ ಈ ಆಸಿಡ್ ರೈನ್ ಎಷ್ಟೈತಪ್ಪ ಅಂತಂದ್ರ 5.6ಕ್ಕಿಂತ ಕಡಿಮೆ. 5.6ಕ್ಕಿಂತ ಕಡಿಮೆ ಐತಿ ಅದ. ಆಮೇಲೆ ಕುಡಿಯುವ ನೀರಿಂದ, ಇದನ್ನ ಎಕ್ಸಾಮ್ದಾಗ ಕೇಳಿದಾರೆ KS ಎಕ್ಸಾಮ್ದಾಗ, ಕುಡಿಯುವ ನೀರಿಂದ pH ವ್ಯಾಲ್ಯೂ ಎಷ್ಟಿರ್ತದಪ್ಪ ಅಂತಂದ್ರೆ 6.5ರಿಂದ 8.5. ಅಂದ್ರೆ ಇದು ಆಸಿಡ್ ಇರಂಗಿಲ್ಲ, ಇದು ಭಾಳ ಇದು ಇರಂಗಿಲ್ಲ, ಬೇಸು ಇರಂಗಿಲ್ಲ. ಅಂದ್ರೆ 6.5ರಿಂದ 8.5 ಅಂದ್ರೆ ನಾರ್ಮಲ್ ಆಗಿ ಒಂದು ಸ್ವಲ್ಪ ನ್ಯೂಟ್ರಲ್ ಇದ್ದಂಗೆ ಇರ್ತತಿ. ಆಮೇಲೆ ನಮ್ಮ ಬಾಯಿ ಒಳಗ ಎಷ್ಟು ಆಸಿಡ್ ಇರತ್ತಪ್ಪ ಅಂದ್ರೆ pH ವ್ಯಾಲ್ಯೂ 5.5ಕ್ಕಿಂತ ಕಡಿಮೆ. ಅಂದ್ರೆ ನಮ್ಮ ಬಾಯಿ ಒಳಗೆ ಏನಿದ್ದಂಗಾತ್ರಿ? ಅಸಿಡಿಟಿ ಪ್ರಮಾಣ ಜಾಸ್ತಿ ಇದ್ದಂಗಾತು. ಜಾಸ್ತಿ ಇದ್ದಂಗಾತು. ಅದಕ್ಕೆ ನಾವು ಬಾಯಿ ಏನಾರು ಇಟ್ಕೊಂಡು ಏನಾರ ಇದು ಮಾಡಿದ ತಿಳ್ತಿಕೋರ ಅದೇನಾಗೈತಿ? ಹುಳಿ ರುಚಿ ಕೊಟ್ಟಿರೋದು ನೋಡ್ರಿ. ಅದೇ ಯಾಕಪ್ಪ ಅಂತಂದ್ರೆ ಅದ್ರದ್ದು pH ವ್ಯಾಲ್ಯೂ ಎಷ್ಟಿರ್ತೈತಿ? 5.5ಕ್ಕಿಂತ ಕಡಿಮೆ ಇರ್ತೈತಿ. ಕುಡಿಯುವ ನೀರಿಂದ ಎಷ್ಟಿರ್ತೈತಿ? 6.5ರಿಂದ 8.5. ಇದನ್ನ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಂದ್ರೆ ಈ ರಕ್ತದ ನೆನಪಿಟ್ಕೋಬೇಕು. ಆಮೇಲೆ ಆಸಿಡ್ ರೈನ್ ನೆನಪಿಟ್ಕೋಬೇಕು. ಆಮೇಲೆ ಕುಡಿಯುವ ನೀರಿಂದ ಏನಪ್ಪಾ ಅಂತಂದ್ರೆ 6.5ರಿಂದ 7.5 ಇರ್ತೈತಿ. ಅದೇ ರೀತಿ ಆಮೇಲೆ ಬಾಯಿ ಒಳಗೆ ಏನಿರ್ತೈತ್ರಿ? ಬಾಯಿ ಒಳಗ 5.5ಕ್ಕಿಂತ ಕಡಿಮೆ ಇರ್ತೈತಿ. 5.5ಕ್ಕಿಂತ ಕಡಿಮೆ ಇರ್ತೈತಿ. ಈ ಆಸಿಡ್ ರೈನ್ ಗೊತ್ತಲ್ಲ? ಈ ಆಸಿಡ್ ರೈನ್ ಇದರಿಂದ ಇದನ್ನು ಎಕ್ಸಾಮ್ದಾಗ ಕೇಳಿದಾರೆ ನೋಡ್ರಿ. ಆಸಿಡ್ ರೈನ್ ಇದರಿಂದ ಇದಾಕತ್ತಪ್ಪ ಅಂದ್ರೆ 2 ಆಕ್ಸೈಡ್ಗಳಿಂದ ರೆಡಿ ಆಗುತ್ತೆ. ಯಾವ್ದ್ರಿ? ನೈಟ್ರೋಜನ್ ಆಕ್ಸೈಡ್ ಅಂದ್ರೆ ನೈಟ್ರಿಕ್ ಆಸಿಡ್. ಆಮೇಲೆ ಯಾವ್ದಪ್ಪ ಅಂದ್ರೆ ಸಲ್ಫೂರಿಕ್ ಆಸಿಡ್. ಇವು 2 ಆಸಿಡ್ಗಳು ಮಿಕ್ಸ್ ಆದಪ್ಪ ಅಂತಂದ್ರೆ ಏನಾಗತ್ರಿ? ಆಸಿಡ್ ರೈನ್ ಆಗುತ್ತೆ. ಅಕ್ವೇರಿಯಸ್ ಬಗ್ಗೆ ನೆನ್ಪಿಟ್ಕೋರಿ. ಅಕ್ವೇರಿಯಸ್ ಬಗ್ಗೆ ಕೇಳಿದಾರೆ. HCl ಮತ್ತು HNO3 ಈ ಎತ್ತರ ಪ್ರಮಾಣ ಜಾಸ್ತಿ ಇರತ್ತೆ. HNO3 ಪ್ರಮಾಣ ಜಾಸ್ತಿ ಇರತ್ತೆ. 3 ಮತ್ತು 1 ಎಲ್ಲಿ ಯೂಸ್ ಮಾಡ್ತಾರೋ? ಇದನ್ನ ಚಿನ್ನ, ಬೆಳ್ಳಿ, ಪ್ಲಾಟಿನಂಗಳನ್ನ ಕರಗಿಸಲು ಯೂಸ್ ಮಾಡ್ತಾರೆ. ಇದೇನಪ್ಪಾ ಅಂತಂದ್ರೆ ಆಸಿಡ್ ಮತ್ತು ಬೇಸ ಮತ್ತು ಸಾಲ್ಟ್ ಬಗ್ಗೆ ಇರುವಂತ ಕಂಪ್ಲೀಟ್ ಡೀಟೇಲ್ ಅತ್ರಿ. ನೆಕ್ಸ್ಟ್ ಕ್ಲಾಸ್ನಾಗ ಮುಂದಿನ ಚಾಪ್ಟರ್ ಡಿಸ್ಕಸ್ ಮಾಡೋಣ.